ಎಲ್ಲರಿಗೂ ನಮಸ್ಕಾರ guys. I'm just checking if the stream is coming all right. ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ಲ. ವಿ ಆರ್ ಜಸ್ಟ್ ವೇಟಿಂಗ್ ಜನ ಬರಲಿ, ಆಮೇಲೆ ಟ್ರೇಡಿಂಗ್ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಣ. ಯಾರ ಲೈವ್ ಬಂದರೆ ಜಸ್ಟ್ ಚಾಟ್ ಮಾಡಿ, ಚಾಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ಸೊ ದಟ್ ಐ ಕ್ಯಾನ್ ಗೆಟ್ ಟು ನೋ ಆನ್ಲೈನ್ ಇದ್ದೀರಾ ಅಂತ. ಗೈಸ್ ಒಂದು ನಿಮಿಷ, ದಿಸ್ ಇಸ್ ಮೈ ಫಸ್ಟ್ ಸ್ಟ್ರೀಮ್, ಸೊ ಜಸ್ಟ್ ಎಲ್ಲ ನಾನು ಮೇಕಿಂಗ್ ಶ್ಯೂರ್ ಎವ್ರಿಥಿಂಗ್ ಗೋಸ್ ರೈಟ್. ಈ ಯೂಟ್ಯೂಬ್ ವಿಡಿಯೋ ಲಿಂಕ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀನಿ, ಸೊ ದಟ್ ಇಫ್ ಎನಿ ಒನ್ ವಾಂಟ್ಸ್ ಟು ಜಾಯಿನ್ ದೇ ಕ್ಯಾನ್ ಜಾಯಿನ್ ಅಂತ. ಗಿವ್ ಮಿ ಅ ಮಿನಿಟ್. ಒನ್ ವ್ಯೂ. ಹಲೋ ಚಾಟಲ್ಲಿ ಹೆಲೋ ಅಂತ ಹಾಕಿದ್ರೆ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ ಸಮ್ 5 to 10 ಪೀಪಲ್ ಬಂದಾಗ ಐ ಕ್ಯಾನ್ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಹೌ ಐ ಟ್ರೇಡ್ ಆ್ಯಂಡ್ ಎವ್ರಿಥಿಂಗ್ ಅಂತ. ಸೊ ಐಮ್ ಜಸ್ಟ್ ವೇಟಿಂಗ್ ಯಾರು ಜಾಯ್ನ್ ಆಗ್ತಾರೆ ಅಂತ. ಐ ಕ್ಯಾನ್ ಸಿ ಒನ್ ವ್ಯೂ. ಕ್ಯಾನ್ ಯು ಜಸ್ಟ್ ಡ್ರಾಪ್ ಅ ಹಾಯ್ ಸೊ ದ್ಯಾಟ್ ವಿ ಕ್ಯಾನ್ ಅಟ್ಲೀಸ್ಟ್ ಇಂಟ್ರ್ಯಾಕ್ಟ್. ಒಬ್ಬರೇ ಕೂತ್ಕೊಂಡು ಮಾತಾಡೋಕ್ಕೆ ತುಂಬ ವಿಯರ್ಡ್ ಆಗಿದೆ. ಬಟ್ ಯಾ, ಸೊ ದ ಮೇನ್ ಪರ್ಪಸ್ ಆಫ್ ಮೀ ಕಮ್ಮಿಂಗ್ ಲೈವ್ ಯಾಕಂದರೆ ಟು ಟೀಚ್ ಯು ಗೈಸ್ ಟ್ರೇಡಿಂಗ್, ಟು ಎಜುಕೇಟ್ ಯು ಗೈಸ್, ಆ್ಯಂಡ್ ದೆರ್ ಇಸ್ ಸೋ ಮೆನಿ ಫಾಲ್ಸ್ ಇನ್ಫ್ಲೂಯೆನ್ಸರ್ಸ್. ಸೊ ನಿಮ್ಗೊಂದು ರೈಟ್ ಗೈಡ್ ಮಾಡ್ತೀನಿ ನಾನು ಹೇಗೆ ಟ್ರೇಡ್ ಮಾಡೋದು ಅಂತ. ಸ್ಟ್ರಾಟಜೀಸ್ ಆಗಿರಲಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರಲಿ, ಸೈಕಾಲಜಿ ಆಗಿರಲಿ, I'll make sure I'll cover everything. It's not a 1 or 2 day this thing. Live ಬರೋಕ್ಕೆ ಟ್ರೈ ಮಾಡ್ತೀನಿ ನಾನು. I'll explain you guys everything what I do. So
ದ ಮೇನ್ ಐಡಿಯಾಲಜಿ ಬಿಹೈಂಡ್ ದಿಸ್ ಇಸ್ ಟ್ರೇಡಿಂಗ್ ಕಲ್ತ್ಕೊಳ್ಳಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ, ಪೇಪರ್ ಟ್ರೇಡ್ ಮಾಡಿ ಫಸ್ಟು. ಟ್ರೇಡ್ ಮಾಡಿದಾದ್ಮೇಲೆ ಆಟೋಮ್ಯಾಟಿಕ್ಲಿ ಯು ವಿಲ್ ಬಿ ಪ್ರಾಫಿಟಬಲ್. ಸೊ ಈ ಟ್ರೇಡ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಐ ಹ್ಯಾವ್ ಬೀನ್ ಹೋಲ್ಡಿಂಗ್ ದಿಸ್ ಟ್ರೇಡ್ ಫ್ರಮ್ ಪಾಸ್ಟ್ 2 ವೀಕ್ಸ್ಗಿಂತ ಜಾಸ್ತಿ ಆಗಿದೆ. ಸೊ ನಾನು ಎಂಟ್ರಿ ಆಗಿರೋದು ಬಂದ್ಬಿಟ್ಟು ಬಿಟ್ಕಾಯಿನಲ್ಲಿ ಕ್ಲೋಸ್ ಟು $60,000. ಈಗ ಬಂದ್ಬಿಟ್ಟು ಆಲ್ಮೋಸ್ಟ್ 65,000, ಆಲ್ಮೋಸ್ಟ್ $5,000 ಸ್ವಿಂಗ್ ಮೂವ್ ಆಗಿದೆ. ಏನೂ ಮಾಡ್ತಾಯಿಲ್ಲ, $5,000 ಮೂವ್. ಐವ್ ಜಸ್ಟ್ ಎಂಟರ್ಡ್ ದ ಟ್ರೇಡ್, ಐವ್ ಜಸ್ಟ್ ಲೆಫ್ಟ್ ಇಟ್. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಅಟ್ಲೀಸ್ಟ್ ಇಟ್ ವಿಲ್ ಬಿ ಕ್ಲೋಸ್ ಟು 67 to 70K. ಮಾರ್ಕೆಟ್ ಇಲ್ಲಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಐಲ್ ಸೆಟ್ ಮೈ ಟಾರ್ಗೆಟ್. ಮೈ ಸ್ಟಾಪ್ ಲಾಸ್ ಇಸ್ ಫಿಕ್ಸ್ಡ್. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಕ್ಲೋಸ್ ಟು 1:6 to 1:7. ಸೊ ಇದರಲ್ಲಿ ಅರ್ಥ ಮಾಡ್ಕೊಬೇಕು, ಟ್ರೇಡಿಂಗಲ್ಲಿ ವೆನ್ ಎವರ್ ಯು ವಿನ್, ಯು ಮೇಕ್ ಶ್ಯೂರ್ ಯು ಶುಡ್ ವಿನ್ ಬಿಗ್ ಆ್ಯಂಡ್ ಗೋ. ಇಲ್ಲ ಅಂದರೆ ಟ್ರೇಡಿಂಗ್ ವರ್ಕೌಟ್ ಆಗಲ್ಲ ಗೈಸ್. ಬಿಕಾಸ್ ಯು ಆರ್ ಕಾಂಪೀಟಿಂಗ್ ವಿತ್ ಆಲ್ ದ ಬಿಗ್ ಇನ್ಸ್ಟಿಟ್ಯೂಷನ್ಸ್. ಸೊ ಟ್ರೇಡಿಂಗ್ ಇಸ್ ಡಿಸೈನ್ ಟು ಮೇಕ್ ಯು ಲೂಸ್. ಸೊ ನೀವು ಹೆಂಗೆ ಔಟ್ಸ್ಮಾರ್ಟ್ ಮಾಡ್ತೀರಾ ಇಸ್ ಜಸ್ಟ್ ಥ್ರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸ್ಕ್ ಟು ರಿವಾರ್ಡ್. ಸೊ ಯಾರ ಸ್ಟ್ರೀಮ್ ನೋಡ್ತಾ ಇದ್ರೆ ಯು ಕ್ಯಾನ್ ಡ್ರಾಪ್ ಅ ಮೆಸೇಜ್ ಕೆಳಗಡೆ, ಸೊ ದ್ಯಾಟ್ ಚಾಟಲ್ಲಿ ವಿ ಕ್ಯಾನ್ ಇಂಟರ್ಯಾಕ್ಟ್. ನಾನು ಜಸ್ಟ್ 1 or 2 ಪೀಪಲ್ಗೆ ಲೆಟ್ಸ್ ನಾಟ್ ಸ್ಟಾರ್ಟ್ ದ ಸ್ಟ್ರೀಮ್, ಅಟ್ಲೀಸ್ಟ್ ಒಂದು 5 to 10 ಪೀಪಲ್ ಬರಲಿ. ಹಾಗೆ ಬಂದಾಗ ನಾನು ಏನು ಮಾಡೋದು, ಹೇಗೆ, ವಾಟ್ ಈಸ್ ದ ಸ್ಟ್ರಾಟಜೀಸ್ ವಿಚ್ ಐ ಯೂಸ್ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಸೈಕಾಲಜಿ ಬಿಹೈಂಡ್ ಮೈ ಟ್ರೇಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಈಗ ಸದ್ಯಕ್ಕೆ ನಥಿಂಗ್, ವಿ ಆರ್ ಜಸ್ಟ್ ಸಿಟ್ಟಿಂಗ್ ಎಟ್ ಅರೌಂಡ್ $150 ಪ್ರಾಫಿಟ್. ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಟ್ರೇಡಲ್ಲಿ ವಿ ಆರ್ ಸಿಟ್ಟಿಂಗ್ ಎಟ್ ಕ್ಲೋಸ್ ಟು $150. ಜಸ್ಟ್ ವೇಟಿಂಗ್ ಪೀಪಲ್ ಯಾರು ಜಾಯ್ನ್ ಆಗ್ತಾರಾ ಅಂತ. ಯಾವುದು ಎಕ್ಸಾಂಪಲ್, ನಾನು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸ್ಟೋರಿ ಮಾಡಿದ್ರು ಇಲ್ಲಿ ಓಪನ್ ಆಗ್ತಾಯಿಲ್ಲ, ಏನೋ ಗ್ಲಿಚ್ ಆಗಿದೆ. ಸೊ ಐಮ್ ಜಸ್ಟ್ ವೇಟಿಂಗ್ ಏನು ಆಗ್ತಾ ಇದೆ ಅಂತ ನೋಡೋಕ್ಕೆ. ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಚಾಟಲ್ಲಿ ಅಟ್ಲೀಸ್ಟ್ ಬರ್ತಾ ಇದೆಯಾ, ಅಲ್ಲಿ ಚೆಕ್. ಓಕೆ, ನಾನೇ ಕಮೆಂಟ್ ಮಾಡ್ಕೊತಾ ಇದ್ದೀನಿ ಟೆಸ್ಟ್ ಮಾಡೋಕ್ಕೆ ಬರುತ್ತಾ ಅಂತ. ಸೊ ಯಾ, ಚಾಟ್ಸ್ ಆರ್ ಕಮ್ಮಿಂಗ್. ಸೊ ಪೀಪಲ್ ಶುಡ್ ವಾಚ್, ಕಮ್ ಆ್ಯಂಡ್ ವಾಚ್. ನೋಡೋಣ. ದ ಥಿಂಗ್ ಈಸ್, ಲೈವ್ ವೀಡಿಯೋಸು ತುಂಬ ಕಮ್ಮಿ ಜನ ನೋಡೋದು. ಯಾಕಂದರೆ ಪೀಪಲ್ ಟೆನ್ ಟು ವಾಚ್ ಶಾರ್ಟ್ಸ್, ರೀಲ್ಸ್. ಟೆಂಪ್ಟೇಷನಿಗೆ ಎಕ್ಸಾಂಪಲ್ 5 minutesಲ್ಲಿ 1 lakh, 1 hour 1 ಡೇಯಲ್ಲಿ 1 lakh, ಈ ಥರ ರೀಲ್ಸ್ ನೋಡಿ ಖುಷಿ ಪಡ್ತಾರೆ. ಬಟ್ ದ ರಿಯಲ್ ಟ್ರೇಡಿಂಗ್ ಕಲಿಬೇಕಂದ್ರೆ ನೀವು ಲೈವಲ್ಲಿ ಕೂತ್ಕೊಂಡು ನಿಮ್ಮ ಟೈಮ್ ಡೆಡಿಕೇಟ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅದನ್ನು ನೋಟ್ಸ್ ಮಾಡಿಕೊಂಡು ಕಲ್ತ್ಕೊಂಡ್ರೆ ಯು ವಿಲ್ ಹ್ಯಾವ್ ಅ ಮೋರ್ ಚಾನ್ಸ್ ಆಫ್ ಬೀಯಿಂಗ್ ಪ್ರಾಫಿಟಬಲ್. ಸೊ ನಾನು ಟ್ರೇಡಿಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಐ ವಿಲ್ ಗಿವ್ ಯು ದ ಸ್ಟ್ರಾಟಜಿ. ಬಟ್ ಏನಂದರೆ ಐ ಥಿಂಕ್ ಯಾರೂ ಸ್ಟ್ರೀಮಲ್ಲಿ ಲೈವ್ ನೋಡ್ತಾ ಇಲ್ಲ. ಸೊ ಐಮ್ ಜಸ್ಟ್ ವೇಟಿಂಗ್ ಫಾರ್ ಪೀಪಲ್ ಟು ಜಾಯಿನ್ ದ ಸ್ಟ್ರೀಮ್. ಅಟ್ಲೀಸ್ಟ್ ಜನ ಬಂದ್ಬಿಟ್ಟು
ಇಫ್ ದೇ ಕಮ್ ಆ್ಯಂಡ್ ಸಿ ದ ಸ್ಟ್ರೀಮ್ ಅವಾಗ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಲೆಟ್ಸ್ ಜಸ್ಟ್ ವೇಟ್, ನೋಡೋಣ. ಸೊ 5 ಪೀಪಲ್ ವ್ಯೂಸ್, 5 ಜನ ನೋಡ್ತಾ ಇದ್ದಾರೆ. ಚಾಟ್ ಬಾಕ್ಸಲ್ಲಿ ಹಾಯ್ ಅಂತ ಹಾಕಿ ಸೊ ದ್ಯಾಟ್ ವಿ ಕ್ಯಾನ್ ಕಮ್ಯುನಿಕೇಟ್. ನಿಮ್ಗೇನಾರು ಡೌಟ್ಸ್ ಇದ್ರೇನು ಕೇಳ್ಬೋದು. ಐ ವಿಲ್ ಬಿ ರೆಡಿ ಟು ಗೈಡ್ ಯು. ಬಿಕಾಸ್ ನಾನು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ 1 ಮಿನಿಟ್ ವಿಡಿಯೋ ಮಾಡಿ ಹಾಕೋದು ಜನಕ್ಕೆ ಅರ್ಥ ಆಗಲ್ಲ. ಸೊ ದಟ್ ಈಸ್ ವೈ ಹ್ಯಾವ್ ಕಮ್ ಲೈವ್. ಸೊ ದ್ಯಾಟ್ ಲೈವಲ್ಲಿ ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಟ್ರೇಡಿಂಗ್ ರಿಯಲಿ ಇಸ್. ನಾನು ಹೇಗೆ ಟ್ರೇಡ್ ಮಾಡ್ತೀನಿ ಅಂತಲೂ ಯು ಗೈಸ್ ವಿಲ್ ಗೆಟ್ ಟು ನೋ. ಸೊ ನೋಡೋಣ, ಒಂದು ಒಳ್ಳೆ ಗೋಲ್ ಸ್ಟಾರ್ಟ್ ಮಾಡಿದ್ದೀನಿ. ದಟ್ ಎಲ್ಲರಿಗೂ ಎಷ್ಟಾಗುತ್ತೋ ಐಲ್ ಟ್ರೈ ಟು ಮೇಕ್ ಶ್ಯೂರ್ ನನ್ನ ನಾಲೆಡ್ಜ್ನ ಕೊಡೋಣ ಅಂತ, ಟು ಮೇಕ್ ಶ್ಯೂರ್ ಪೀಪಲ್ ಆರ್ ಅಟ್ಲೀಸ್ಟ್ ಬಿಕಮಿಂಗ್ ಪ್ರಾಫಿಟಬಲ್. ಮೈ ಗೋಲ್ ಇಸ್, ನನಗೆ ಏನಂದರೆ ಲಾಸ್ ಮಾಡ್ಕೋಬಾರ್ದು ಜನರು. ಅಟ್ಲೀಸ್ಟ್ ದೇ ಹ್ಯಾವ್ ಟು ಕಮ್ ಟು ಸ್ಟೇಜ್ ವೇರ್ ದೇ ಕ್ಯಾನ್ ಸಸ್ಟೇನ್ ದರ್ ಮನಿ ಫಾರ್ 1 or 2 years. ಆ್ಯಂಡ್ 3 to 5 yearsಲ್ಲಿ ಐ ಥಿಂಕ್ ಎನಿವನ್ ಹೂ ಟ್ರೇಡ್ಸ್ ಕನ್ಸಿಸ್ಟೆಂಟ್ಲಿ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್ ಪ್ರಾಫಿಟಬಲ್ ಹಾಗೇ ಆಗ್ತಾರೆ. ಇಟ್ ಈಸ್ ಗೋನಾ ಟೇಕ್ ಟೈಮ್. ಒಬ್ರಿಗೆ 5 years ಆಗಿರ್ಬೋದು, ಇನ್ನೊಬ್ರಿಗೆ 10 years ಆಗಿರ್ಬೋದು. ಇಟ್ ಟೇಕ್ಸ್ ಟೈಮ್. ಇಟ್ಸ್ ಜಸ್ಟ್ ಲೈಕ್ ಅ ಕಾಲೇಜ್ ಎಜುಕೇಷನ್. ನೀವು ಮಾರ್ಕೆಟಿಗೆ ಟೈಮ್ ಕೊಡ್ತೀರಾ, ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕಳೀತೀರಾ, ಬಟ್ ಒಂದಲ್ಲ ಒಂದಿನ ನೀವು ಐ ಥಿಂಕ್ ಯು ವಿಲ್ ಬಿ ಪ್ರಾಫಿಟಬಲ್. ಪೇಷನ್ಸ್ ಗೈಸ್, ಅಷ್ಟೇ. ಈ ಎಕ್ಸಾಂಪಲ್, ಈ ಟ್ರೇಡ್ ನೋಡಿದ್ರು ನಾನು ಹೇಳಿದ್ನಲ್ಲ, ದಿಸ್ ಟ್ರೇಡ್ ಐ ಆಮ್ ಹೋಲ್ಡಿಂಗ್ ಇಟ್ ಫ್ರಮ್ ಪಾಸ್ಟ್ more than 2 weeks. ಸೊ ದ ಟ್ರೇಡ್ ಲಾಜಿಕ್ ಇಸ್ ವೆರಿ ಸಿಂಪಲ್. ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಡೈಲಿ ಕ್ಯಾಂಡಲ್ಸ್ಗೆ ಹೋಗೋಣ. ವಿಲ್ ಗೋ ಟು ಅ ಫ್ರೆಶ್ ಚಾರ್ಟ್. ಸೊ ಫ್ರೆಶ್ ಚಾರ್ಟಲ್ಲಿ ವಿಲ್ ಕೀಪ್ ಎವ್ರಿಥಿಂಗ್ ಕ್ಲಿಯರ್. ಸೊ ಈ ಝೋನಲ್ಲಿ ನಾನು ಸ್ಟೋರಿನೂ ಹಾಕಿದ್ದೆ ನಿಮ್ಮೆಲ್ಲರಿಗೂ. ಲೈಕ್ ಆಲ್ಮೋಸ್ಟ್ ಐ ಥಿಂಕ್ ಕ್ಲೋಸ್ ಟು 150 to 200 ಪೀಪಲ್ ವ್ಯೂಡ್. ಬಟ್ ಎಷ್ಟು ಜನ ಪೊಸಿಷನ್ಸ್ ತೊಗೊಂಡ್ರೋ ಗೊತ್ತಿಲ್ಲ. ಫ್ರೀಯಾಗಿ ಕೊಟ್ಟೆ ನಾನು. ಐ ಡೋಂಟ್ ಚಾರ್ಜ್ ಎನಿ ಕೋರ್ಸಸ್ ಆರ್ ಎನಿಥಿಂಗ್. ಫ್ರೀಯಾಗಿ ಹೇಳ್ಕೊಡ್ತೀನಿ. ದರ್ ಇಸ್ ನಥಿಂಗ್ ಲೈಕ್ ಸಮ್ ಥಿಯರಿ ಬಿಹೈಂಡ್ ಟ್ರೇಡಿಂಗ್ ದ್ಯಾಟ್ ಓಕೆ ಇದು ಕಲ್ತ್ಬಿಟ್ರೆ ಯು ವಿಲ್ ಬಿ ಪ್ರಾಫಿಟಬಲ್, ಆರ್ ಈ ಸ್ಟ್ರಾಟಜಿ ಫಾಲೋ ಮಾಡಿಬಿಟ್ರೆ ಯು ವಿಲ್ ಬಿ ಪ್ರಾಫಿಟಬಲ್ ಅಂತ. ಐ ಆಮ್ ಗಿವಿಂಗ್ ಯು ನಾಲೆಡ್ಜ್ ಫಾರ್ ಕಂಪ್ಲೀಟ್ಲಿ ಫ್ರೀ. ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ಕರ್ಮ ರಿಟರ್ನ್ಸ್ ಇನ್ ಅ ಗುಡ್ ವೇ ಅಷ್ಟೇ. ಸೊ ಈ ಟ್ರೇಡ್ ಲಾಜಿಕ್ ಬಂದ್ಬಿಟ್ಟು ಇಟ್ ಈಸ್ ವೆರಿ ಸಿಂಪಲ್. ಎಕ್ಸಾಂಪಲ್, ಈಗ ನಾನು ಈ ಝೋನಲ್ಲಿ ಮಾರ್ಕೆಟ್ ಲಿಕ್ವಿಡಿಟಿ ಐ ವಾಸ್ ವೇಟಿಂಗ್ ಫ್ರಮ್ ಪಾಸ್ಟ್ ಆಲ್ಮೋಸ್ಟ್ 10 to 15 days ಈ ಝೋನಲ್ಲಿ ಬೌನ್ಸ್ ಆಯಿತು. ಸೊ ಎಕ್ಸಾಕ್ಟ್ಲಿ ನಾನು ಈ ಝೋನಲ್ಲಿ ಐ ಎಂಟರ್ಡ್. ಮೇ ಬಿ 2 or 3 times ನಾನು SL ಸ್ಟಾಪ್ ಲಾಸ್ ತೊಗೊಂತು. ಮೈ ಸ್ಟಾಪ್ ಲಾಸ್ ಇಸ್ ಆಲ್ವೇಸ್ ಫಿಕ್ಸ್ಡ್. ಈಗ 2%. ನನಗೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಗೊತ್ತಾದರೆ ಐ ವಿಲ್ ಟ್ರೈ ಟು ಎಂಟರ್ ಅಗೇನ್ ಆ್ಯಂಡ್ ಅಗೇನ್ ಟು ಕ್ಯಾಪ್ಚರ್ ಅ ವೆರಿ ಬಿಗ್ ಮೂವ್. ಸೊ ಈಗ ಸದ್ಯಕ್ಕೆ ನನ್ನ ಪ್ರಾಫಿಟ್ ಬಂದ್ಬಿಟ್ಟು ಇಟ್ ಈಸ್ ಕ್ಲೋಸ್ ಟು 1:6, ಸಮ್ವೇರ್ ಅರೌಂಡ್ ಹಿಯರ್. ಬಿಕಾಸ್ ಇಲ್ಲೊಂದು ಲಿಕ್ವಿಡಿಟಿ ನಿಮಗೆ ಹೋಲ್ಡ್ ಆಗಿದೆ ನೋಡಿ. ಈ ಲಿಕ್ವಿಡಿಟಿ ಇನ್ನೂ ತೊಗೊಂಡಿಲ್ಲ. ಸೊ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ಮಾರ್ಕೆಟ್ ವಿಲ್ ಬೌನ್ಸ್, take out this liquidity and then fall down again, or it might just shoot and take out the upper liquidity. So always ನೀವು ಪ್ರಾಫಿಟಲ್ಲಿ ಕೂತಿದ್ದೀರಾ ಅಂದರೆ ಆಲ್ವೇಸ್ ಟ್ರೈ ಟು ಟ್ರಯಲ್ ದಟ್ ಪ್ರಾಫಿಟ್. ಈಗ ಎಕ್ಸಾಂಪಲ್, ಮಾರ್ಕೆಟ್ ಇಲ್ಲಿ ಹೋಯಿತು ಅಂದ್ಕೊಳ್ಳಿ. ಸೊ ಇಲ್ಲಿ ಹೋಗಿದ ತಕ್ಷಣ ಯು ಶುಡ್ ನಾಟ್ ಬುಕ್ ಯೋರ್ ಪ್ರಾಫಿಟ್. ನಿಮ್ಮ ಸ್ಟಾಪ್ ಲಾಸ್ನ ಆರ್ ಟ್ರಯಲಿಂಗ್ ಪ್ರಾಫಿಟ್ನ ಯು ಹ್ಯಾವ್ ಟು ಗೆಟ್ ಇಟ್ ಹಿಯರ್ ಆರ್ ಸಮ್ವೇರ್. ಈಗ ಎಕ್ಸಾಂಪಲ್ ಹಿಂಗೆ ಬಂದು ಹಿಂಗೆ ಹೋಯ್ತು. ಸೊ ಯೋರ್ ಟ್ರಯಲಿಂಗ್ ಪ್ರಾಫಿಟ್ ಶುಡ್ ಬಿ ಹಿಯರ್. ಎಕ್ಸಾಂಪಲ್, ಹಿಂಗೇನಾರ ಮಾರ್ಕೆಟ್ ಹೋದರೆ ಯು ವಿಲ್ ಮಿಸ್ ಔಟ್ ಆನ್ ದಿಸ್ ಬಿಗ್ ಮೂವ್. ಸೊ ಆದ್ದರಿಂದ ಯು ಹ್ಯಾವ್ ಟು ಮೇಕ್ ಶ್ಯೂರ್ ನೀವು ಪ್ರಾಫಿಟಲ್ಲಿದ್ದರೂ ಯು ಹ್ಯಾವ್ ಟು ಲೆಟ್ ಇಟ್ ರೈಡ್. ಅದಕ್ಕೆ ಸ್ವಲ್ಪ ರೂಮ್ ಕೊಡಬೇಕು ಸೊ ದ್ಯಾಟ್ ನಿಮ್ಮ ಪ್ರಾಫಿಟ್ ಮೇಲೆ ಹೋಗಲಿ ಅಂತ. ನೀವು ಪ್ರಾಫಿಟ್ ಸಡನ್ನಾಗಿ ಬುಕ್ ಮಾಡಿಬಿಟ್ರೆ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ಯು ವಿಲ್ ಬಿ ಲಕ್ಕಿ ಆ್ಯಂಡ್ ಮಾರ್ಕೆಟ್ ವಿಲ್ ಫಾಲ್. ಇಲ್ಲ ಅಂದರೆ ಸಮ್ಟೈಮ್ಸ್ ಇಲ್ಲಿ ಹೀಗೆ ಆಟ ಆಡಿಕೊಂಡು ಒಂದು ರೇಂಜ್ ಕ್ರಿಯೇಟ್ ಮಾಡಿ ಅಗೇನ್ ಒಂದು ಬಿಗ್ ಬ್ರೇಕ್ಔಟ್ ಕೊಡುತ್ತೆ. ಸೊ ಈ ಬಿಗ್ ಬ್ರೇಕ್ಔಟ್ನ ನೀವು ಮಿಸ್ ಮಾಡ್ತೀರಾ. ಸೊ ದಟ್ ಈಸ್ ವೈ ಮೈ ಸಜೆಷನ್ ಇಸ್ ಆಲ್ವೇಸ್ ಟ್ರೈ ಟು ಟ್ರಯಲ್ ಯುವರ್ ಟೇಕ್ ಪ್ರಾಫಿಟ್ ಟು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಬಿಕಾಸ್ ಲಾಸಲ್ಲಂತೂ ಹೋಗಲ್ಲ, ಪ್ರಾಫಿಟ್ ಅಂತೂ ತೊಗೊಂಡು ಹೋಗೇ ಹೋಗ್ತೀರಾ ಮನೆಗೆ.
ಬಟ್ ದ ಥಿಂಗ್ ಈಸ್ ಪ್ರಾಫಿಟ್ ತೊಗೊಂಡ್ರೆ ತುಂಬ ದೊಡ್ಡದಾಗಿ ತೊಗೊಂಡೋಗಿ, ಬಿಕಾಸ್ ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ನೀವು ಸಿಕ್ಕಾಪಟ್ಟೆ ಯು ಶುಡ್ ಬಿ ರೆಡಿ ಟು ಲೂಸ್. ಈಗ ನಂದು ವಿನ್ ರೇಷಿಯೋ ನೋಡಿದ್ರೆ ಮೈ ವಿನ್ ರೇಷಿಯೋ ಇಸ್ ಜಸ್ಟ್ ಕ್ಲೋಸ್ ಟು 30%, 25 to 30% ನನ್ನ ವಿನ್ ರೇಷಿಯೋ. ಎಕ್ಸಾಂಪಲ್ ನಾನು 100 ಟ್ರೇಡ್ಸ್ ಎಂಟರ್ ಆಗ್ತಾ ಇದ್ದೀನಿ ಅಂದರೆ ನಾನು 100 ಟ್ರೇಡ್ಸಲ್ಲಿ ದ ವಿನ್ನಬಲ್ ಟ್ರೇಡ್ಸ್ ಆರ್ ಜಸ್ಟ್ 30 ಟ್ರೇಡ್ಸ್, ದ ರೆಸ್ಟ್ 70 ಆರ್ ಲೂಸರ್ಸ್. ಬಟ್ ದ ಗೇಮ್ ಓವರ್ ಹಿಯರ್ ಇಸ್ ಈ 30 ಟ್ರೇಡ್ಸ್ ನಾನು ಗೆದ್ದಾಗ ಇಟ್ ವಿಲ್ ಬಿ ಮೋರ್ ದ್ಯಾನ್ 1:5, 1:10 sometimes, more than that. But ಈ 70 ಟ್ರೇಡ್ಸ್ ಇಟ್ಸ್ ಆಲ್ವೇಸ್ ವಾಟ್ ಎವರ್ ಐ ಲೂಸ್ 1 rupee. ಸೊ ನಿಮಗೆ ಈ ಗೇಮ್ ಅರ್ಥ ಆಗ್ತಾ ಇರ್ಬೋದು. ಕಳ್ಕೊಂಡಾಗ ಆಗೋಷ್ಟು ಕಮ್ಮಿ ಕಳ್ಕೊಳ್ಳಿ. ಬಟ್ ವೆನ್ ಎವರ್ ಯು ಮೇಕ್ ಪ್ರಾಫಿಟ್, ಟ್ರೈ ಟು ಟೇಕ್ ಅಟ್ಲೀಸ್ಟ್ ಅ ಗುಡ್ ಡೀಸೆಂಟ್ ರೆಸ್ಟ್ ಟು ರಿವಾರ್ಡ್ ಟು ಯೋರ್ ಹೌಸ್. ಯಾಕಂದರೆ ಟ್ರೇಡಿಂಗಲ್ಲಿ ಸಿಕ್ಕಾಪಟ್ಟೆ ಕಳೀತೀರಾ, ಬಿಕಾಸ್ ಯು ಆರ್ ಟ್ರೈಂಗ್ ಟು ಪ್ಲೇ ವಿತ್ ಆಲ್ ದ ಬಿಗ್ ಇನ್ಸ್ಟಿಟ್ಯೂಷನ್ಸ್. ಸೊ ನೀವು ಅವ್ರ ಮೇಲೆ ಗೆಲ್ಲಬೇಕು ಅಂದರೆ ಐ ಥಿಂಕ್ ಇಟ್ಸ್ ಇಂಪಾಸಿಬಲ್, ಬಿಕಾಸ್ ದೇ ಹ್ಯಾವ್ ಆಲ್ ದ ಎಡ್ಜ್. ನಿಮಗೆ ಸಿಕ್ಕಾಪಟ್ಟೆ ಅವ್ರಿಗೆ ರಿಸೋರ್ಸಸ್ ಇದೆ, ಇನ್ಸೈಡರ್ಸ್ ಇರ್ಬೋದು, ಐ ಆಮ್ ನಾಟ್ ಶ್ಯೂರ್. ಬಟ್ ವಿ ಆ್ಯಸ್ ಜಸ್ಟ್ ಅ ಕಾಮನ್ ಮ್ಯಾನ್, ನಮಗೆ ವಿ ಡೋಂಟ್ ಹ್ಯಾವ್ ಎನಿ ರಿಸೋರ್ಸ್. ನಾವು ಜಸ್ಟ್ ಒಂದು ಕ್ಯಾಂಡಲ್ಸ್ ಏನು ಕಾಣ್ತಾ ಇದೆಯೋ ವಿ ಆರ್ ಜಸ್ಟ್ ಸೀಯಿಂಗ್ ದಟ್ ಅಷ್ಟೇ. ಸೊ ಆದ್ದರಿಂದ ಟ್ರೈ ಟು ಮೇಕ್ ಶ್ಯೂರ್ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡ್ತೀರಾ. ಇಫ್ ಯು ಹ್ಯಾವ್ ಅ ಕ್ಯಾಪಿಟಲ್ ಆಫ್ ಲೆಟ್ಸ್ ಸೇ 1 lakh, ಡೋಂಟ್ ರಿಸ್ಕ್ ಮೋರ್ ದೆನ್ 1 or 2% ಪರ್ ಟ್ರೇಡ್. ಒಂದು ಟ್ರೇಡಲ್ಲಿ 1,000ದಿಂದ 2,000 ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಎಕ್ಸಾಂಪಲ್ ನಿಮ್ಮ ಹತ್ರ 10 ಲಕ್ಷ ಇದ್ದರೆ ಯು ಕ್ಯಾನ್ ಕೀಪ್ ಯುವರ್ ಸ್ಟಾಪ್ ಲಾಸ್ ಅಸ್ 10,000. ದಟ್ ಕಂಪ್ಲೀಟ್ಲಿ ಮೇಕ್ಸ್ ಸೆನ್ಸ್. ಬಟ್ ಏನಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆ ಯು ಹ್ಯಾವ್ ಟು ಅಲೈನ್ ಯುವರ್ ರಿಸ್ಕ್ ಟು ರಿವಾರ್ಡ್. ಆವಾಗಲೇ ಯು ಕ್ಯಾನ್ ಬಿ ಪ್ರಾಫಿಟಬಲ್. ಸೊ ಇವತ್ತು ನಂದು ಇವತ್ತು ಇನ್ನೂ ಒಂದು ಟ್ರೇಡ್ ತೊಗೊಂಡೆ. ಆ ಟ್ರೇಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ದ ಟ್ರೇಡ್ ಲಾಜಿಕ್ ಇವಾಗ ಇದೇ ಎಕ್ಸ್ಪ್ಲೇನ್ ಮಾಡಿದ್ದು ಸಿಂಪಲ್ ಗೈಸ್. ಐ ವಿಲ್ ಜಸ್ಟ್ ಹೋಲ್ಡ್ ಇಟ್ ಫಾರ್ ರೆಸ್ಟ್ ಆಫ್ ದ ಡೇಸ್ ಅಂಟಿಲ್ ಇಟ್ ಟಚಸ್ ದಿಸ್ ಲೆವೆಲ್. ಈ ಲೆವೆಲ್ ಟಚ್ ಆಗೋವರೆಗೂ ನಾನು ಏನೂ ಮುಟ್ಟಕ್ಕೆ ಹೋಗಲ್ಲ. ಸೊ ದಿಸ್ ಇಸ್ ದ ಪ್ರಾಫಿಟ್. ಈಗ ಎಕ್ಸಾಂಪಲ್ $150 ಅದೇ ರನ್ ಆಗ್ತಾ ಇರೋದು ನೋಡ್ಬೋದು. ಎಕ್ಸಾಕ್ಟ್ಲಿ 60,000ಗೆ ಎಂಟ್ರಾಗಿರೋದು. ಸೊ 60,000ಗೆ ಎಂಟ್ರಾಗಿ ಐ ಹ್ಯಾವ್ ನಾಟ್ ಎಕ್ಸಿಟೆಡ್ ಫ್ರಮ್ ಪಾಸ್ಟ್ 15 to 20 days. I'm just holding it. So ಏನರ if you guys have something, chat box ಅಲ್ಲಿ put a message so that I can reply. ಸೊ ನೆಕ್ಸ್ಟ್ ಯಾವ ಟ್ರೇಡ್ ತೊಗೋಬೋದು ನಾನು ಅಂದರೆ ಐ ಮೈಟ್ ವೆಯ್ಟ್ ಫಾರ್ ದಿಸ್ ಸೆಟಪ್. ಈಗ ಎಕ್ಸಾಂಪಲ್ ಹೀಗೆ ಮೇಲ್ ಹೋಗುತ್ತೆ ಅಂದ್ಕೊಳ್ಳಿ. ಮೇಲ್ ಹೋಗಿ ಒಂದು ಪಾಯಿಂಟಲ್ಲಿ ರಿಜೆಕ್ಷನ್ ತೊಗೊಳುತ್ತೆ. ರಿಜೆಕ್ಷನ್ ತೊಗೊಂಡು ತಿರ್ಗಾ ಅಗೇನ್ ವೆನ್ ಎವರ್ ಇಟ್ ಗೋಸ್ ಹೈಯರ್ ಮೇ ಬಿ ಈ ಲಿಕ್ವಿಡಿಟೀಲಿ ನಾನು ಶಾರ್ಟ್ ಮಾಡ್ಬೋದು. ಸೊ ಶಾರ್ಟ್ ಮಾಡಿ ನಂದು ಅಗೇನ್ ಐ ಆಮ್ ಜಸ್ಟ್ ಗೋನ ಲೀವ್ ಇಟ್. 2% ಸ್ಟಾಪ್ ಲಾಸ್ ಫಿಕ್ಸ್ಡ್ ಇರುತ್ತೆ ನಂದು. ಐ ಲೀವ್ ಇಟ್ ಟಿಲ್ ಅಟ್ಲೀಸ್ಟ್ ದ ನೆಕ್ಸ್ಟ್ ಲಿಕ್ವಿಡಿಟಿ. ಸೊ ಅಟ್ಲೀಸ್ಟ್ ಈ ಲಿಕ್ವಿಡಿಟಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಕ್ಲೋಸ್ ಟು 1:11 ಟ್ರೇಡ್. ಸೊ ದಿಸ್ ಇಸ್ ಹೌ ಬಿಗ್ ಪ್ರಾಫಿಟ್ಸ್ ಐ ಕ್ಯಾಪ್ಚರ್. ಈಗ ಎಕ್ಸಾಂಪಲ್ ನೀವಿಲ್ಲಿ ನೋಡ್ತಾ ಇದ್ದರೆ ಈ ಶಾರ್ಟ್ ಟ್ರೇಡಲ್ಲಿ ನಾನು ಕ್ಲೋಸ್ ಟು ಅರೌಂಡ್ 40,000 rupees ಮಾಡಿದೆ. ಹೌ? ಬೈ ಜಸ್ಟ್ ಟೇಕಿಂಗ್ ಅ ಶಾರ್ಟ್ ಪೊಸಿಷನ್ ರೈಟ್ ಓವರ್ ಹಿಯರ್. ಇಲ್ಲಿಂದ ಶಾರ್ಟ್ ಮಾಡಿದೆ ಮಾರ್ಕೆಟು. 2 times ಸ್ಟಾಪ್ ಲಾಸ್ ಹೋಯಿತು. ಐ ಥಿಂಕ್ ಐ ಲಾಸ್ಟ್ ಅರೌಂಡ್ 6,000 rupees. ಬಟ್ ಥರ್ಡ್ ಟೈಮ್ ನಾನು ಎಂಟ್ರಿ ಬಂದಾಗ ಸ್ಟ್ರೈಟ್ ಅವೇ ಡೌನ್. ದ ಸೆಲ್ಲಿಂಗ್ ವಾಸ್ ಸೋ ಫಾಸ್ಟ್. ವಿತಿನ್ ಐ ಥಿಂಕ್ 1 week ನನ್ನ ಪ್ರಾಫಿಟ್ ಹಿಟ್ ಆಯಿತು.
ಆ್ಯಂಡ್ ಐ ಬುಕ್ ಕ್ಲೋಸ್ ಟು 40,000+ rupees ಇನ್ ದಿಸ್ ಟ್ರೇಡ್. ಸೊ ಶಾರ್ಟ್ ಈಗ ಮಾರ್ಕೆಟಲ್ಲಿ ಬರೀ ಮೇಲೆ ಹೋಗ್ತಾನೆ ದುಡ್ಡು ಮಾಡಬೇಕು ಅಂತಲ್ಲ. ಇಫ್ ಯು ನೋ ದ ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ಕೆಳಗೆ ಬೀಳ್ತಾನೂ ದುಡ್ಡು ಮಾಡ್ಬೋದು. ಸೊ ಎಕ್ಸಾಂಪಲ್ ನಂದು ಶಾರ್ಟ್ ಪೊಸಿಷನ್ಸ್ ನೀವು ನೋಡೋಕ್ಕೆ ಹೋದರೆ ಇಟ್ಸ್ ಸೋ ಬ್ಯೂಟಿಫುಲ್. ಅಂದರೆ ನೋಡಿ, ಇಲ್ಲಿ ಈ ಎಕ್ಸಾಕ್ಟ್ ರೇಂಜಲ್ಲಿ ನಾನೊಂದು ಶಾರ್ಟ್ ಮಾಡಿದ್ದೆ, ಅಗೇನ್ ಈ ರೇಂಜಲ್ಲಿ ಶಾರ್ಟ್ ಮಾಡಿದೆ, ಅಗೇನ್ ಎಕ್ಸಾಕ್ಟ್ ಈ ರೇಂಜ್. ಎಕ್ಸಾಂಪಲ್ ಇದು ನೋಡಿ, ಇದು ಸ್ವಲ್ಪ ಇದರಷ್ಟು ಈಸಿ ಇರಲಿಲ್ಲ. ಐ ಟುಕ್ ಮೆನಿ SLs ಓವರ್ ಹಿಯರ್. ಸ್ಟಾಪ್ ಲಾಸ್ ತೊಗೊಂಡು ಇಟ್ ಕೇಮ್ ಡೌನ್. ಸೊ ದಟ್ಸ್ ಪಾರ್ಟ್ ಆಫ್ ಟ್ರೇಡಿಂಗ್. ಬಟ್ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಕಳಿಯೋಕ್ಕೆ ರೆಡಿ ಇರಲೇಬೇಕು. ಸೊ ಈ ಝೋನ್ ಚಾಪಿನೆಸ್ಸಲ್ಲಿ ಐ ಲಾಸ್ಟ್ ಅರೌಂಡ್ ಐ ಥಿಂಕ್ 6K ಆರ್ ಸಮಥಿಂಗ್, ಐಮ್ ನಾಟ್ ಶ್ಯೂರ್. ಬಟ್ ಅಗೇನ್ ವೆನ್ ಐ won, close to 40,000 is something which I booked. ಸೊ 6,000 ಕಳ್ಕೊಂಡಿದ್ದು ಎಲ್ಲಿದೆ, ಕ್ಲೋಸ್ ಟು 40,000 to 45,000 ಮಾಡಿದೆ ಎಲ್ಲಿದೆ. ಸೊ ಲಾಜಿಕ್ ಯೂಸ್ ಮಾಡಿ ಟ್ರೇಡ್ ವಿತ್ ಸಮ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸ್ಕ್ ಟು ರಿವಾರ್ಡ್. ಹ್ಯಾವ್ ಅ ಹೈ risk to reward. Like example, if you're losing 1 rupee, try to at least make 5 rupees. ಇಲ್ಲಾಂದರೆ ಸರ್ವೈವಲ್ಗೆ ತುಂಬ ಕಷ್ಟ ಆಗುತ್ತೆ ಟ್ರೇಡಿಂಗಲ್ಲಿ. ಸೊ ಇವತ್ತು ಇನ್ನೂ ಒಂದು ಟ್ರೇಡ್ ಪೊಸಿಷನ್ ತೊಗೊಂಡೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಟ್ ವಾಸ್ ಜಸ್ಟ್ ಡೈಲಿ ಟ್ರೇಡ್. ಈಗ ಸಮ್ಟೈಮ್ಸ್ ವೆನ್ ದೆರ್ ಇಸ್ ಆಪರ್ಚುನಿಟೀಸ್ ನಾನು ಈ ಥರ ಟ್ರೇಡ್ಸು ತೊಗೊತೀನಿ. ಈಗ ಮಾರ್ಕೆಟು ಈ ಝೋನಲ್ಲಿತ್ತು, ವಿ ವರ್ ಟ್ರೇಡಿಂಗ್ ಸಮ್ವೇರ್ ಅರೌಂಡ್ ಹಿಯರ್. ಸೊ ಈ ಗ್ರೀನ್ ಕ್ಯಾಂಡಲ್ ಬಂತಲ್ಲ, ಸೊ ದಿಸ್ ಇಸ್ ವೇರ್ ಐ ಎಂಟರ್ಡ್. 65,000 ರೌಂಡ್ ಲೆವೆಲ್ಸ್ನ ನಾನು ಮಾರ್ಕ್ ಮಾಡಿಕೊಂಡೆ. ಸೊ ಎಕ್ಸಾಕ್ಟ್ಲಿ ಐಮ್ ಜಸ್ಟ್ ಮೇಕಿಂಗ್ ಶ್ಯೂರ್ ನಿಮ್ಗೆ ಅದು ಕರೆಕ್ಟಾಗಿ ಕಾಣುತ್ತೆ ಅಂತ. ಸೊ ಈ ಝೋನಲ್ಲಿ ಬಿಕಾಸ್ ಸಿಕ್ಕಾಪಡೆ ಚಾಪಿನೆಸ್ ಇತ್ತು ನೋಡಿ, ಇಲ್ಲಿ ಈ ಚಾಪಿನೆಸ್ಸಲ್ಲಿ ಮಾರ್ಕೆಟ್ ಹ್ಯಾಡ್ ಟು ಟೇಕ್ ಔಟ್. ಬಿಕಾಸ್ ಮಾರ್ಕೆಟ್ ಬಿದ್ದಿದ ತಕ್ಷಣ ಸಡನ್ನಾಗೆ ಇಲ್ಲಿ ನೋಡಿದ್ರೆ ಮಾರ್ಕೆಟ್ ತುಂಬ ಸೈಡ್ ವೇಸ್ ಹೋಯಿತು, ಬಿತ್ತು, ಆ್ಯಂಡ್ ಅಗೇನ್ ಮಾರ್ಕೆಟ್ ಎದಳಕ್ಕೆ ಟ್ರೈ ಮಾಡ್ತು. ಸೊ ಈ ಎದ್ದಾಗ ವಿ ಸಾ W ಪ್ಯಾಟರ್ನ್, ಬ್ಯೂಟಿಫುಲ್ W ಪ್ಯಾಟರ್ನ್. ಗೊತ್ತಿತ್ತು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಸೊ ಐ ಟುಕ್ ಅ ಎಂಟ್ರಿ ರೈಟ್ ಓವರ್ ಹಿಯರ್. ಟ್ರೇಡ್ ಲಾಜಿಕ್ ಏನಂದರೆ, ಮೇಲೆ ಹೋಗುತ್ತೆ ಅಂತ ಇರುವಾಗ ಜಸ್ಟ್ ಚೂಸ್ ಒನ್ ಲೆವೆಲ್, ಇಲ್ಲಿಂದ ಮೇಲೆ ಹೋಗುತ್ತೆ. ಸ್ಟಾಪ್ ಲಾಸ್ ಕೀಪ್ ಇಟ್ ಫಿಕ್ಸ್ಡ್. ಮೇಕ್ ಶ್ಯೂರ್, ಲೈಕ್ ಈಗ ಎಕ್ಸಾಂಪಲ್ ಇಲ್ಲಿ ಲಿಕ್ವಿಡಿಟಿ ಇದೆ ಅಂತ ಇಲ್ಲಿ ಸ್ಟಾಪ್ ಲಾಸ್ ಇಡೋದು, ಇಲ್ಲಿ ಲಿಕ್ವಿಡಿಟಿ ಇದೆ, ಇಟ್ ಡಸಂಟ್ ಮೇಕ್ ಸೆನ್ಸ್ ಫಾರ್ ಮೀ. ಬಿಕಾಸ್ ನನ್ನ ಸ್ಟಾಪ್ ಲಾಸ್ ಯಾವಾಗಲೂ ಫಿಕ್ಸ್ಡ್ ಇರುತ್ತೆ, 1% ಆರ್ ಸಮ್ಟೈಮ್ಸ್ 0.5% ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈಗ ಎಕ್ಸಾಂಪಲ್ ಈ ಟ್ರೇಡಲ್ಲಿ ನಂದು 0.6% ನಾಟ್ ಆ್ಯಕ್ಚುಲಿ 0.6, 0.4% ಬಂದ್ಬಿಟ್ಟು ನನ್ನ ಸ್ಟಾಪ್ ಲಾಸ್ ಇದೆ, ಕ್ಲೋಸ್ ಟು 300 ಪಾಯಿಂಟ್ಸ್. ಈಗ ಇಲ್ಲಿ ನೋಡೋಕ್ಕೆ ಹೋದರೆ ನಾನು ಒನ್ ಟೈಮ್ SL ತೊಗೊಂಡೆ, ಈ ರೆಡ್ ಕ್ಯಾಂಡಲ್ ಬಂತು, ಅಗೇನ್ ವಿ ಗಾಟ್ ಸ್ಟಾಪ್ಡ್ ಔಟ್ ಒನ್ಸ್. ಸೊ ಅಗೇನ್ ನಾನು ಈ ಕ್ಯಾಂಡಲಲ್ಲಿ ಎಂಟರ್ ಆದರೆ, ಸೊ ಈ ಕ್ಯಾಂಡಲಲ್ಲಿ ಎಂಟರ್ ಆಗಿದ್ದು ಆ್ಯಂಡ್ ನಾನು ಟೇಕ್ ಪ್ರಾಫಿಟ್ ತೊಗೊಂಡಿದ್ದು ಕ್ಲೋಸ್ ಟು ಈ ಹೈಯಲ್ಲಿ, ಈ ಝೋನ್ ಲಿಕ್ವಿಡಿಟಿಲಿ. ಸೊ ಯು ಕ್ಯಾನ್ ಸಿ ದ ಮ್ಯಾಜಿಕ್. ಈಗ ಒಂದು ಸತಿ ಸ್ಟಾಪ್ ಲಾಸ್ ತೊಗೊಂಡಿದ್ದ ತಕ್ಷಣ ಮಾರ್ಕೆಟ್ ನಿಮ್ಮ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇಲ್ಲ ಅಂತ ಅಲ್ಲ, ಯು ಹ್ಯಾವ್ ಟು ಮೇಕ್ ಶ್ಯೂರ್ ನೀವು ಎಕ್ಸಿಟ್ ಆಗಲೇಬೇಕು ಮಾರ್ಕೆಟ್ ನಿಮ್ಗೆ ಲಾಸ್ ಕೊಟ್ಟಾಗ, ಆ್ಯಂಡ್ ಟ್ರೈ ಟು ಕ್ಯಾಪ್ಚರ್ ಅ ಬಿಗ್ ಮೂವ್. ಸೊ ಇವತ್ತು ನೋಡೋಕ್ಕೆ ಹೋದರೆ ನಾನು ಕ್ಲೋಸ್ ಟು 3.5 RR. ಸೊ ಈಗ ಎಕ್ಸಾಂಪಲ್ ನಾನು ರಿಸ್ಕ್ ಮಾಡಿದ್ದು 2,000 ಅಂತ ಅಂದ್ಕೊಳ್ಳಿ. ಸೊ ಒಂದು ಟ್ರೇಡಲ್ಲಿ 2,000 ಹೋಯಿತು, ಬಟ್ ದ ನೆಕ್ಸ್ಟ್ ಟ್ರೇಡಲ್ಲಿ ನಾನು ಮಾಡಿದಾಗ, ಸೊ ಹೌ ಮಚ್ ಐ ಮೇಡ್ ಕ್ಲೋಸ್ ಟು 3.5K ಇನ್ ದಿಸ್ ಟ್ರೇಡ್. ಸೊ we are still sitting in a profit of close to 1.5K. So that's the magic. ಈಗ ನೀವು ಈ ಟ್ರೇಡ್ ನೋಡೋಕ್ಕೆ ಹೋದರೆ ಇಟ್ ಈಸ್ ಅ ಕ್ಲೋಸ್ ಟು 3.44 RR ಟ್ರೇಡ್. ಸೊ ಈಗ ನಾನು ರಿಸ್ಕ್ ಮಾಡಿರೋದು ಐ ಥಿಂಕ್ ಅರೌಂಡ್ 1K ಆರ್ 1.5K ಇನ್ ದಿಸ್ ಟ್ರೇಡ್. ಒಂದು ಸತಿ SL ಹೊಡೀತು, ಬಟ್ ದ ಸೆಕೆಂಡ್ ಟೈಮ್ ನಾನು ಟೇಕ್ ಪ್ರಾಫಿಟ್ ಹೊಡೆದಾಗ, ಸೊ ಇವತ್ತು ಇಡೀ ಡೇ ಲಾಸ್ ಕವರ್ ಆಗಿ ಐ ಕೇಮ್ ಇನ್ ಟು ಪ್ರಾಫಿಟ್ ಆಫ್ ಕ್ಲೋಸ್ ಟು 2,000. ಸೊ ಇವತ್ತು ನಾನು ಕ್ಲೋಸ್ ಮಾಡ್ತಾರೋ ಪ್ರಾಫಿಟ್ ಬಂದ್ಬಿಟ್ಟು ಐ ಥಿಂಕ್ ಸಮ್ವೇರ್ ಅರೌಂಡ್ ಪಾಸಿಟಿವ್ 2,000 ಆರ್ ಸಮಥಿಂಗ್. ಸೊ ದಟ್ಸ್ ದ ಗೇಮ್. ಲಾಸ್ ಆಗಿದ ತಕ್ಷಣ ಓಕೆ ಓವರ್ ಟ್ರೇಡ್ ಮಾಡೋದು, ಇಲ್ಲಾಜಿಕಲ್ ಆಗಿ ಟ್ರೇಡ್ ಮಾಡೋದು, ಇಟ್ ಡಸಂಟ್ ಮೇಕ್ ಸೆನ್ಸ್. ಹ್ಯಾವ್ ಅ ಫಿಕ್ಸ್ಡ್ ಪ್ಲ್ಯಾನ್. ಈಗ ಎಕ್ಸಾಂಪಲ್ ನಾನು 3 ಟ್ರೇಡ್ಸ್ ತೊಗೊತೀನಿ ಒಂದು ದಿನಕ್ಕೆ.
ಈ 3 ಟ್ರೇಡ್ಸು ನಂದು ಏನಾರ ಎಸ್ ಎಲ್ ಹೊಡೀತು ಅಂದರೆ ಐ ಆಮ್ ಡನ್ ಫಾರ್ ದ ಡೇ. ಅಕಸ್ಮಾತ್ ಈ 3 ಟ್ರೇಡ್ಸಲ್ಲಿ ಅಟ್ಲೀಸ್ಟ್ ಒಂದು ಟ್ರೇಡ್ ನನಗೆ ವರ್ಕೌಟ್ ಆದರೂ ಐ ವಿಲ್ ಬಿ ವಾಕಿಂಗ್ ಅವೇ ವಿತ್ ಮಿನಿಮಮ್ 1:2 ಟು 1:3. ಆರ್ ಸಮ್ಟೈಮ್ಸ್ ಈಗ ಎಕ್ಸಾಂಪಲ್ ನೀವು ಹೇಳ್ಬೋದು ನಾನು ಏನಕ್ಕೆ ಪ್ರಾಫಿಟ್ ಬುಕ್ ಮಾಡಿದೆ ಅಂತ. ಸೊ ಇಲ್ಲಿ ದೇರ್ ಈಸ್ ಅ ರೆಸಿಸ್ಟೆನ್ಸ್ ವಿಚ್ ಐ ಕ್ಯಾನ್ ಸಿ. ಸೊ ಐ ಕುಡ್ ಹ್ಯಾವ್ ಟ್ರಯಲ್ಡ್ ಇಟ್, ಬಟ್ ಏನಂದರೆ ಆಲ್ರೆಡಿ ಒಂದು ಲಾಸ್ ನಾನು ಇವತ್ತು ತೊಗೊಂಡಿದ್ದೆ. ಸೊ ಐ ಡೆಂಟ್ ವಾಂಟ್ ಟು ಗೋ ಅಗೇನ್ ಕ್ಲೋಸ್ ದ ಡೇ ವಿತ್ ಅ ಲಾಸ್ ಆರ್ ನೋ ಪ್ರಾಫಿಟ್ ಡೇ. ಸೊ ಅಟ್ಲೀಸ್ಟ್ ಇವತ್ತಿನ ಪ್ರಾಫಿಟ್ ಬುಕ್ ಮಾಡಿಕೊಂಡು ವಿಲ್ ಸಿ ಟುಮಾರೋ. ಬಿಕಾಸ್ ಆಲ್ರೆಡಿ ಈಗ ಮಾರ್ಕೆಟ್ ನೋಡಿದ್ರೆ ಇಟ್ಸ್ ಕ್ಲೋಸ್ ಟು 11 o'clock. ದೇರ್ ವೋಂಟ್ ಬಿ ಎನಿ ಬಿಗ್ ಮೂವ್ಸ್. ಏನೇ ಮೂವ್ಸ್ ಆದರೂ ಇಟ್ ವಿಲ್ ಬಿ ಬಿಟ್ವೀನ್ 6:30 to 10 o'clock ಇನ್ ಬಿಟ್ಕಾಯಿನ್. ಸೊ ನೀವು ಈ ಟೈಮ್ ಫ್ರೇಮ್ಸು ನಾಪ್ಕ ಇಟ್ಕೋಬೇಕು ಮೈಂಡಲ್ಲಿ. ಇಫ್ ಯು ಆರ್ ಟ್ರೇಡಿಂಗ್ ವಿತೌಟ್ ಅ ಲಾಜಿಕ್, ವಿತೌಟ್ ಅ ಪ್ಲ್ಯಾನ್, ಇಟ್ಸ್ ಆಫ್ ನೋ ಯೂಸ್. ಸೊ ಆಲ್ವೇಸ್ ಕೀಪ್ ಅ ಪ್ಲ್ಯಾನ್ ರೆಡಿ. ನೀವೇನಾದ್ರು ಲಾಸ್ ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾಕ್ಸಿಮಮ್ ಟ್ರೈ ಟು ಬುಕ್ 3 to 4 ಲಾಸಸ್. ಡೋಂಟ್ ಗೋ ಬಿಯಾಂಡ್ ದ್ಯಾಟ್. ಅದ್ರ ಮೇಲೆ ಲಾಸ್ ಮಾಡ್ಕೊತಾ ಇದ್ದೀರಾ ಅಂದರೆ ಯು ಆರ್ ಜಸ್ಟ್ ಓವರ್ ಟ್ರೇಡಿಂಗ್. ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಈ ಪೊಸಿಷನ್ ಬ್ಯೂಟಿಫುಲ್ ಆಗಿತ್ತು. ಈಗ ಎಕ್ಸಾಂಪಲ್ ಗೋಲ್ಡಲ್ಲೂ ನೋಡ್ಬೋದು ನೀವು. ನಾಳೆ ಈ ಪೊಸಿಷನ್ ತೊಗೊಬೋದು. ಈಗ ಎಕ್ಸಾಂಪಲ್ ಬೇರೆ ಚಾರ್ಟ್ಗೆ ಹೋಗೋಣ, ಬಿಕಾಸ್ ಈ ಲೆವೆಲ್ಸಲ್ಲಿ ಆಲ್ರೆಡಿ ಮಾರ್ಕಿಂಗ್ಸ್ ಇದ್ದಾವೆ. ಸೊ ಗೋಲ್ಡ್ ನೋಡೋಕ್ಕೆ ಹೋದರೆ ಲಾಸ್ಟ್ ಆಲ್ಮೋಸ್ಟ್ ನಿಮಗೆ ಜುಲೈ 3rd, ಸೊ ಆಲ್ಮೋಸ್ಟ್ 20 ಡೇಸಿಂದ ಮಾರ್ಕೆಟ್ ಜಸ್ಟು ಒಂದು ರೇಂಜಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ರೇಂಜಿಂದ ಆಚೆ ಕಡೆ ಹೋಗೋಕ್ಕೆ ಆಗ್ತಾಯಿಲ್ಲ ಮಾರ್ಕೆಟ್. ಇಟ್ ಈಸ್ ಜಸ್ಟ್ ಟ್ರೇಡಿಂಗ್ ಇನ್ ಅ ಝೋನ್. ಈ ಝೋನಿಂದ ಬ್ರೇಕ್ಔಟ್ ಕೊಟ್ಟರೆ ವಿ ವಿಲ್ ಬಿ ಏಬಲ್ ಟು ಮೇಕ್ ವೆರಿ ಗುಡ್ ಪ್ರಾಫಿಟ್. ಸೊ ಹೌ ಐ ವಿಲ್ ಬಿ ಪ್ಲ್ಯಾನಿಂಗ್ ದಿಸ್ ಇಸ್ ಸಿಂಪಲ್. ಈಗ ಎಕ್ಸಾಂಪಲ್ ನಾನು ಇಫ್ ದ ಮಾರ್ಕೆಟ್ ಗೋಸ್ ಬಿಲೋ ಅರೌಂಡ್ $4,000, ಆವಾಗ 4,000 to 3,000 ಈ ಝೋನ್. ಈಗ ಎಕ್ಸಾಂಪಲ್ ಈ ಝೋನಲ್ಲಿ ಮಾರ್ಕೆಟ್ ಏನಾರ ಕ್ಲೋಸಿಂಗ್ ಕೊಟ್ಟರೆ ಆ ರೆಡ್ ಕ್ಯಾಂಡಲ್ ಇನ್ ಅ ಡೈಲಿ ಬೇಸಿಸ್, ಸೊ ಸಮ್ವೇರ್ ಅರೌಂಡ್ ಹಿಯರ್, ಇಲ್ಲಿ ಈಗ ನೋಡ್ತಾ ಇದ್ರೆ ನೀವು ಹ್ಯಾಮರ್ ಥರ ಕ್ಲೋಸ್ ಆಗ್ತಾ ಇದೆ. ಸೊ ವಾಟ್ ಡಸ್ ದಿಸ್ ಸಿಗ್ನಿಫೈ? ದಿಸ್ ಸಿಗ್ನಿಫೈಸ್, ನಿಮ್ಗೆ ಕಾಣ್ತಾ ಇಲ್ಲ, ಸಾರಿ. ಸೊ ದಿಸ್ ಸಿಗ್ನಿಫೈಸ್ ದ್ಯಾಟ್, ಸ್ವಲ್ಪ ಸ್ಕ್ರೀನ್ ಚಿಕ್ಕದು ಮಾಡ್ಕೊಳ್ಳೋಣ ಸೊ ದ್ಯಾಟ್ ಯು ಗೈಸ್ ಕ್ಯಾನ್ ಸಿ. ಸೊ ದಿಸ್ ಸಿಗ್ನಿಫೈಸ್ ದ್ಯಾಟ್ ನಿಮಗೆ ಮಾರ್ಕೆಟ್ ಈ ಥರ ಕ್ಲೋಸ್ ಆದರೆ ದೇರ್ ಇಸ್ ಮೊಮೆಂಟಮ್ ಅಂತ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಒಂದು ಗ್ರೀನ್ ಕ್ಯಾಂಡಲ್ ಫಾಲೋಡ್ ಬೈ ಅ ಗುಡ್ ಹ್ಯಾಮರ್ ಕ್ಲೋಸ್. ಎಕ್ಸಾಂಪಲ್ ಇವತ್ತೇನಾರ ಮಾರ್ಕೆಟ್ ಇಲ್ಲಿ ಹಿಂಗೆ ಗ್ರೀನ್ ಕ್ಲೋಸ್ ಆದರೆ ದೇರ್ ಇಸ್ ಅ ಹೈ ಪ್ರಾಬಬಿಲಿಟಿ ದಟ್ ನಾಳೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಸೊ ಹೌ ಐ ವಿಲ್ ಬಿ ಪ್ಲ್ಯಾನಿಂಗ್ ಇಸ್, ಈಗ ಎಕ್ಸಾಂಪಲ್ ಹೀಗೆ ಕ್ಲೋಸ್ ಆಯಿತು ಅಂದ್ಕೊಳ್ಳಿ, ಟುಡೇ ಕ್ಲೋಸ್ ಸಮ್ವೇರ್ ಓವರ್ ಹಿಯರ್. ಸೊ ನಾಳೆ ನಂದು ಝೋನ್ಸ್ ಬಂದ್ಬಿಟ್ಟು ವೆರಿ ಸಿಂಪಲ್. ಐ ವಿಲ್ ಬಿ ಟೇಕಿಂಗ್ 2 zones. ಈಗ ಎಕ್ಸಾಂಪಲ್ 40,030 ಒಂದು ಝೋನ್ ಮಾರ್ಕ್ ಮಾಡ್ಕೊತೀನಿ. ಅನದರ್ ಝೋನ್ ವಿಲ್ ಬಿ ಅರೌಂಡ್ 3,990. ಸೊ ದೀಸ್ ವಿಲ್ ಬಿ ಮೈ ರಿಯಾಕ್ಷನ್ ಝೋನ್ಸ್. ಸೊ ಈ ರಿಯಾಕ್ಷನ್ ಝೋನ್ಸಲ್ಲಿ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಕೆಳಗೆ ಬಿತ್ತು, ಐ ವಿಲ್ ಬಿ ಎಂಟರಿಂಗ್ ವಿತ್ ಅ ಸ್ಟಾಪ್ ಲಾಸ್ ಆಫ್ ಕ್ಲೋಸ್ ಟು 10 pips or 10 points. ಐ ಆಮ್ ನಾಟ್ ಶ್ಯೂರ್, ನಂಗೆ ಅದೆಲ್ಲ ಗೊತ್ತಾಗಲ್ಲ. I just know points and pips I don't use. So 10 points will be my stop loss. So at least ನಾನು ಟೇಕ್ ಪ್ರಾಫಿಟ್ ಬಂದ್ಬಿಟ್ಟು ಕ್ಲೋಸ್ ಟು ಈ ಝೋನಲ್ಲಿರುತ್ತೆ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಟೈಮ್ಸ್ ಸಪೋರ್ಟ್ ತೊಗೊಂಡಿದೆ. ಸೊ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಇಟ್ ರಿವರ್ಸಿಂಗ್ ಫ್ರಮ್ ಹಿಯರ್, ಆರ್ ಸಿಕ್ಕಾಪಟ್ಟೆ ವೀಕು ಆಗಿದೆ, ಹಿಂಗೆ ಬಿದ್ದೋಗ್ಬೋದು. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಸ್ಟಾರ್ಟ್ ಟ್ರಯಲಿಂಗ್ ಮೈ ಪ್ರಾಫಿಟ್. ಸೊ ಅವಾಗ ಏನಾಗುತ್ತೆ ಅಂದರೆ, ಇನ್ ಕೇಸ್ ದ ಮಾರ್ಕೆಟ್ ಫಾಲ್ಸ್ ಓವರ್ ಹಿಯರ್ ಟುಮಾರೋ, ಒಂದು ಸತಿ ಎಸ್ ಎಲ್ ಹೊಡಿತು ಅಂದ್ಕೊಳ್ಳಿ, ಇಟ್ಸ್ ಫೈನ್. ಸೆಕೆಂಡ್ ಟೈಮ್ ಅಗೇನ್ ಬಂದ್ಬಿಟ್ಟು ಎಸ್ ಎಲ್ ಹೊಡಿತು ಅಂದ್ಕೊಳ್ಳಿ, ಇಟ್ಸ್ ಫೈನ್. ಬಟ್ ಥರ್ಡ್ ಟೈಮ್ ನೀನು ತಿರ್ಗಾ ಎಂಟ್ರಿ ಆದಾಗ ಯು ವಿಲ್ ಬಿ ಮೇಕಿಂಗ್ ಅ ವೆರಿ ಗುಡ್ ಪ್ರಾಫಿಟ್. ಈಗ ಎಕ್ಸಾಂಪಲ್ ಮಾರ್ಕೆಟ್ ದ ಸೆಲ್ಲಿಂಗ್ ಇಸ್ ವೆರಿ ಫಾಸ್ಟ್. ಈಗ ಎಕ್ಸಾಂಪಲ್ ಯು ವಿಲ್ ಜಸ್ಟ್ ಸ್ಟಾರ್ಟ್ ಟ್ರಯಲಿಂಗ್ ಯುವರ್ ಪ್ರಾಫಿಟ್. ನೀವು ಪ್ರಾಫಿಟ್ನ ಕ್ಲೋಸ್ ಟು ಈ ಲೆವೆಲ್ಸಲ್ಲಿ ಬುಕ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ದಟ್ಸ್ ಅ 1:5. ಸೊ ಆಟೋಮ್ಯಾಟಿಕ್ಲಿ +2 RRಗೆ ಬಂದ್ಬಿಡ್ತೀರಾ ನೀವು. ಸೊ ದ ಲಾಜಿಕ್ ಇಸ್ ಸಿಂಪಲ್. ಆಲ್ವೇಸ್ ಮೇಕ್ ಶ್ಯೂರ್ ನೀವೆಷ್ಟು ಕಳ್ಕೊತೀರೋ ಒಂದೇ ಟ್ರೇಡಲ್ಲಿ ರಿಕವರ್ ಮಾಡಿಬಿಟ್ಟು ಅದು ಪ್ರಾಫಿಟಲ್ಲಿ ಬರ್ಬೋದು ಅಂತ. ಈಗ ಸಿಮಿಲರ್ಲಿ ನಾಳೆ ಎಕ್ಸಾಂಪಲ್ ಇಫ್ ದ ಮಾರ್ಕೆಟ್ ಕ್ಲೋಸಸ್ ಈ ಝೋನಲ್ಲಿ, ಟುಮಾರೋ ಐ ವಿಲ್ ಬಿ ಬುಲಿಶ್. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸೈಡ್ ವೇಸ್ ಇದೆ. ಸೊ ಈ ಚಾಪನ್ನ ಬ್ರೇಕ್ಔಟ್ ಮಾಡಿಬಿಟ್ಟು ನಾಳೆ ಮೇಲೆ ಹೋದರೆ ಐ ವಿಲ್ ಕೀಪ್ ಅ ಸ್ಟಾಪ್ ಲಾಸ್ ಆಫ್ ಕ್ಲೋಸ್ ಟು 10 points over here and I'll try to aim for a big profit, maybe somewhere e-liquidity zone or e-liquidity zone depending on the market. So ಮಾರ್ಕೆಟ್ ಏನಾರು ಸಡನ್ನಾಗಿ ಬಿಗ್ ಮೂವ್ ಮಾಡಿದ್ರೆ ಐ ವಿಲ್ ಬಿ ಏಬಲ್ ಟು ಕ್ಯಾಪ್ಚರ್ ಕ್ಲೋಸ್ ಟು 1:10 ಈಸಿಲಿ. ಐ ಹ್ಯಾವ್ ಟು ಹೋಲ್ಡ್. ಸೊ ದಟ್ಸ್ ದ ಗೇಮ್. ಇಫ್ ಐ ಡೋಂಟ್ ಹೋಲ್ಡ್, ಐ ಥಿಂಕ್
ಐ ಆಮ್ ಡೂಯಿಂಗ್ ಸಮಥಿಂಗ್ ರಾಂಗ್. ಸೊ ಈಗ ಎಕ್ಸಾಂಪಲ್ ನಾನು ಹೆಂಗೆ ಹೋಲ್ಡ್ ಮಾಡೋ ನನ್ನ ಕೆಪಾಸಿಟಿ ಬಂದಿದೆ ಅಂದರೆ, ಈಗ ಎಕ್ಸಾಂಪಲ್ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತು, ಇಲ್ಲಿ ಕೆಳಗೆ ಬಿತ್ತು, ತಿರ್ಗಾ ಮೇಲೋಯ್ತು. ಸೊ ಇಲ್ಲಿ ರೀಟೆಸ್ಟ್ ತೊಗೊಂಡಾಗ ಈ ಝೋನ್ ಬಂದ್ಬಿಟ್ಟು ನಂದು ಟ್ರಯಲಿಂಗ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನೋ ಮ್ಯಾಟರ್ ವಾಟ್, ಇಲ್ಲಿಂದ ಮಾರ್ಕೆಟ್ ಹಿಂಗೆ ಬಿದ್ದರೆ ನಾನು ಇಷ್ಟು ಪ್ರಾಫಿಟ್ ಅಟ್ಲೀಸ್ಟ್ ತೊಗೊಂಡು ಹೋಗ್ತೀನಿ. ಇನ್ ಕೇಸ್ ಈ ಲೆವೆಲಿಗೆ ಬಂದಿಲ್ಲ, ಮಾರ್ಕೆಟ್ ವಿಲ್ ಜಸ್ಟ್ ಬೌನ್ಸ್ ಓವರ್ ಹಿಯರ್ ಆ್ಯಂಡ್ ಗೋ. ಸೊ ಇಲ್ಲಿ ನಂದು ಟ್ರಯಲಿಂಗ್ ಆ್ಯಕ್ಟಿವೇಟ್ ಮಾಡ್ತೀನಿ. ಸೊ ಐ ಜಸ್ಟ್ ಕೀಪ್ ಮೇಕಿಂಗ್ ಶ್ಯೂರ್ ದ್ಯಾಟ್ ನನ್ನ ಟ್ರಯಲಿಂಗ್ ಪ್ರಾಫಿಟ್ ಮೇಲೆ ಹೋಗ್ತಾನೆ ಇರುತ್ತೆ. ಸೊ ಈಗ ಬಿಟ್ಕಾಯಿನ್ ನೀವು ನೋಡೋಕ್ಕೆ ಹೋದರೂ ನಂದು $150 ಈಗ ಏನು ರನ್ನಿಂಗ್ ಇದೆಯೋ, ಜಸ್ಟ್ ಹೋಲ್ಡಿಂಗ್ ಇಟ್ ಫ್ರಮ್ ಪಾಸ್ಟ್ ಮೋರ್ ದೆನ್ 15 to 20 days. ಐ ಆಮ್ ಜಸ್ಟ್ ಹೋಲ್ಡಿಂಗ್ ಇಟ್, ಏನೂ ಮಾಡ್ತಾ ಇಲ್ಲ ನಾನು. ಐಮ್ ಆಲ್ಮೋಸ್ಟ್ 15,000 ಪ್ರಾಫಿಟಲ್ಲಿದೆ ಈಗ ಕ್ಲೋಸ್ ಟು. ಆ್ಯಂಡ್ ಒನ್ ಮೋರ್ ಅಕೌಂಟಲ್ಲಿ ಸೇಮ್ ಪೊಸಿಷನ್ ಇಲ್ಲೇ ತೊಗೊಂಡಿದ್ದೆ, ಅದರಲ್ಲೊಂದು ಐ ಥಿಂಕ್ 7,500 or 8,000 ಪ್ರಾಫಿಟ್ ಬುಕ್ ಮಾಡಿದೆ ಜಸ್ಟ್ ಟು ಸೆಕ್ಯೂರ್. ಇನ್ನೊಂದು ಅಕೌಂಟಲ್ಲಿ ಐಮ್ ಜಸ್ಟ್ ಲೀವಿಂಗ್ ಇಟ್ ಸೊ ದ್ಯಾಟ್ ಬಿಗ್ ಪ್ರಾಫಿಟ್ ಬಂದರೆ ಬರಲಿ ಅಂತ. ಸೊ ದ ಲಾಜಿಕ್ ಇಸ್ ವೆರಿ ಸಿಂಪಲ್. ಸೂರಜ್, ಹಾಯ್ ಬ್ರೋ, your knowledge is too good, thank you. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಆ್ಯಕ್ಚುಲಿ ಸೂರಜ್ ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡೇ, ಹೀ ಈಸ್ ದ ಒನ್ ಹೂ ಇಸ್ ಕಮೆಂಟಿಂಗ್. ಅವನಿಂದನೇ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ಸೊ ಇಟ್ಸ್ ಗುಡ್ ಟು ಸಿ ಹಿಮ್ ಹಿಯರ್. ಸೊ ಇವತ್ತಿನ ಟ್ರೇಡ್ ಲಾಜಿಕ್ಕು ನಾನು ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿ ಟ್ರೇಡ್ ತೊಗೊಂಡಿದ್ದು. ಬಿಟ್ಕಾಯಿನ್ ಏನು ಆಗಬಹುದು ಅಂದರೆ, ಮೈ ಅನಾಲಿಸಿಸ್ ಪ್ರಕಾರ ಬೇರೆ ಚಾರ್ಟ್ಗೆ ಹೋಗೋಣ, ಬಿಕಾಸ್ ತುಂಬ ಇದಾಗಿದೆ. ಸೊ ಈಗ ನೋಡೋಕ್ಕೆ ಹೋದರೆ ಈ ಝೋನಿಂದ ಮಾರ್ಕೆಟ್ ಲಿಕ್ವಿಡಿಟಿ ತೊಗೊಂಡು ಮೇಲೆ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಮೈಟ್ ಫಸ್ಟ್ ಈ ಲಿಕ್ವಿಡಿಟಿ ತೊಗೊಂಡು ಸ್ವಲ್ಪ ಶೂಟಪ್ ಆಗ್ಬೋದು, ಬಿಕಾಸ್ ಈ ಸಿಕ್ಕಾಪಟ್ಟೆ ಬಿಗ್ ಫಾಲ್ ಇತ್ತು. ಐ ಥಿಂಕ್ ಮೇ ಬಿ 50% ಆಫ್ ದಿಸ್ ಫಾಲ್ ಅಥವಾ 0.6 ಸಮ್ವೇರ್ ಓವರ್ ಹಿಯರ್ ಇಲ್ಲಿವರೆಗೂ ಹೋಗ್ಬಿಟ್ಟು ಇಟ್ ವಿಲ್ ರೀಟ್ರೇಸ್ ಆ್ಯಂಡ್ ಅಗೇನ್ ಪೀಪಲ್ ವಿಲ್ ಥಿಂಕ್ ಬೀಳ್ತಾ ಇದೆ ಮಾರ್ಕೆಟು ಅಂತ. ಬಟ್ ಈ ಝೋನ್ ಯಾರ್ಯಾರು ಶಾರ್ಟ್ ಮಾಡಿದಾರೋ ಈ ಶಾರ್ಟ್ಸ್ನೆಲ್ಲ ವೈಪ್ ಮಾಡಿ ಇಲ್ಲಿಂದ ವಿ ವಿಲ್ ಪ್ಲ್ಯಾನ್ ಫಾರ್ ಶಾರ್ಟ್ಸ್ ಆರ್ ಸಮ್ವೇರ್ ಓವರ್ ಹಿಯರ್. ಈಗ ಎಕ್ಸಾಂಪಲ್ ಇಲ್ಲಿ ಬಂದು ಇಲ್ಲಿ ಬಿದ್ದರೆ ಸಮ್ವೇರ್ ಓವರ್ ಹಿಯರ್. ಸದ್ಯಕ್ಕೆ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ, ವಿಲ್ ಪ್ಲ್ಯಾನ್ ಅ ಶಾರ್ಟ್ ಫ್ರಮ್ ಹಿಯರ್. ಇಲ್ಲಿಂದ ಶಾರ್ಟ್ ತೊಗೊಂಡ್ರು ನಾವು, ಇಟ್ ವಿಲ್ ಬಿ ಅ ವೆರಿ ಬಿಗ್ ಟ್ರೇಡ್. ಅಗೇನ್ ಆಲ್ಮೋಸ್ಟ್ 1:7 to 1:10 ಟ್ರೇಡ್. ಸಮ್ವೇರ್ ಅರೌಂಡ್ 1:10 ಟ್ರೇಡ್ ಬರೀ ಈ ಲಿಕ್ವಿಡಿಟಿಗೆ ಟಾರ್ಗೆಟ್ ಮಾಡಿದರೆ. ಬಟ್ ದ ನೆಕ್ಸ್ಟ್ ಟಾರ್ಗೆಟ್ ಐ ಥಿಂಕ್ ವಿಲ್ ಕೀಪ್ ಇಟ್ ಹಿಯರ್, ಬಿಕಾಸ್ ಈ ಝೋನ್ಸ್ ಇನ್ನೂ ರೀಟೆಸ್ಟ್ ಆಗಿಲ್ಲ. ಸೊ ಮಾರ್ಕೆಟ್ಗೆ ಫಾರ್ ಆಲ್ ದ ಆಪ್ರೇಟರ್ಸ್ ದಿಸ್ ಇಸ್ ದ ಐ. ಈ ಝೋನ್ ಬಂದ್ಬಿಟ್ಟು ರೀಟೆಸ್ಟ್ ಆಗುತ್ತೆ, ಬಿಕಾಸ್ ಐ ಹ್ಯಾವ್ ಬೀನ್ ಸೀಯಿಂಗ್ ದ ಮಾರ್ಕೆಟ್ ಫ್ರಮ್ ಪಾಸ್ಟ್ 6 years. ನನಗೆ ಬಿಟ್ಕಾಯಿನ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತು. ಸೊ ಇಲ್ಲಿ ಬೌನ್ಸ್ ಆಗಿಬಿಟ್ಟು, ಸೊ ಅಗೇನ್ ದಿಸ್ ಈಸ್ ಗೋಣ ಬಿ ದ ನೆಕ್ಸ್ಟ್ ಬಿಗ್ ರ್ಯಾಲಿ. ಸೊ ನೀವು ಬಿಟ್ಕಾಯಿನ್ ಏನಾರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಟ್ರೈ ಟು ಅಕ್ಯುಮುಲೇಟ್ ಓವರ್ ಹಿಯರ್. ಲೈಕ್ ಐ ಆಮ್ ನಾಟ್ ಅ ಫಿನಾನ್ಷಿಯಲ್ ಅಡ್ವೈಸರ್, ನಾನಂತೂ ಈ ಝೋನಲ್ಲಿ ಬೈ ಮಾಡ್ತೀನಿ ಬಿಟ್ಕಾಯಿನ್ನ. ಇಲ್ಲಿ ಬೈ ಮಾಡಿಬಿಟ್ಟು ಇವನ್ ಇಫ್ ಈ ಹೋಲ್ಡ್ ಇಟ್ ಟಿಲ್ ಜಸ್ಟ್ ದ ಹೈಸ್, ಇಟ್ ಈಸ್ ಕ್ಲೋಸ್ ಟು 140%. ದ್ಯಾಟ್ ಈಸ್ ವಾಟ್ ಇಸ್ ಪೇಷನ್ಸಸ್. ನೀವು ಎಕ್ಸಾಂಪಲ್ ನೀವೊಂದು 10,000 ಹಾಕ್ಬಿಟ್ಟು ಬಿಟ್ಟರು, ಇಟ್ ವಿಲ್ ಬಿ ಕ್ಲೋಸ್ ಟು 15,000 ಪ್ರಾಫಿಟ್. ಆ್ಯಂಡ್ ಒಂದು ಸತಿ ಬಿಟ್ಕಾಯಿನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಮೇಕ್ ಗುಡ್ ಮನಿ. ಬಲ್ಕ್ ಬೈ ಮಾಡೋಕ್ಕೆ ವೆರಿ ಗುಡ್ ಆಪರ್ಚುನಿಟಿ ಇಟ್ ಇಸ್. ಸೊ ಈಗೇನಾದರೂ ಟ್ರೇಡ್ಸ್ ಇದೆಯಾ ಅಂತ ನನಗೆ ಕೇಳೋಕ್ಕೆ ಹೋದರೆ, ಐ ಆಮ್ ಜಸ್ಟ್ ಹೋಲ್ಡಿಂಗ್ ದಿಸ್ ಟ್ರೇಡ್. ನಾನು ತೊಗೊಂಡಿದ್ದ ಟ್ರೇಡು ಬುಕ್ ಮಾಡಾಯ್ತು ಇವತ್ತು. ಸೊ ಈ ಟ್ರೇಡ್ ಏನಿದೆಯೋ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಎಂಟ್ರಿ ತೊಗೊಂಡು ಎಕ್ಸಿಟ್ ಆಗಾಯಿತು. 63,500 ಈ ಝೋನಲ್ಲಿ ಎಂಟ್ರಿ ಆಗಿದ್ದು, ಕ್ಲೋಸ್ ಟು 300 ಪಾಯಿಂಟ್ ಸ್ಟಾಪ್ ಲಾಸ್ ಇದ್ದಿದ್ದು. ಆಲ್ಮೋಸ್ಟ್ 3.5 RR ಡನ್ ಫಾರ್ ದ ಡೇ. ಬೇರೆ ಯಾವ ಸೆಟಪ್ಪು ಕಾಣಿಸ್ತಾ ಇಲ್ಲ ನನಗೆ, ಬಿಕಾಸ್ ನೀವೀಗ ಎಕ್ಸಾಂಪಲ್ ಇಲ್ಲಿ ಈಗ ಒಂದು ರೆಡ್ ಕ್ಯಾಂಡಲ್ ಬಂತು ಅಂತ ಶಾರ್ಟ್ ತೊಗೊಳಕ್ಕಾದ್ರೆ ಹೋದರೆ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ನಿಮ್ಮ ಸ್ಟಾಪ್ ಲಾಸ್ ಕ್ಲೋಸ್ ಟು ಈ ಹೈಯಲ್ಲಿ ಇಡ್ತೀರಾ ಅಂದ್ಕೊಳ್ಳಿ, ಮಾರ್ಕೆಟ್ ವಿಲ್ ಸ್ಟಾರ್ಟ್ ಚಾಪಿಂಗ್ ಇಲ್ಲಿ. ಬಿಕಾಸ್ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿದೆ, ಇಷ್ಟು ಕೆಳಗೆ ಹೋದರೂ ಇಟ್ ವಿಲ್ ಗೋ ಅಪ್ ಅಗ್ಯಾನ್ ಆ್ಯಂಡ್ ಟೇಕ್ ದ ಸ್ಟಾಪ್ ಲಾಸ್ ಆ್ಯಂಡ್ ಮೇ ಬಿ ಅವಾಗ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಎಮ್ ಪ್ಯಾಟರ್ನ್ ಕ್ರಿಯೇಟ್ ಆದರೆ
there is a strong chance that it breaks this level and comes down to the liquidity level. So that is all. So ಶಾರ್ಟ್ಸ್ಗಂತೂ ಈಗ ನನಗೇನು ಕಾಣಿಸ್ತಾ ಇಲ್ಲ. 5 minutes ಹೋದರೂ ಲೆಟ್ಸ್ ಸಿ ಇಫ್ ಸಮಥಿಂಗ್ ಇಸ್ ದೇರ್. ನಥಿಂಗ್. ನನಗೆ ಜಸ್ಟ್ ಮಾರ್ಕೆಟ್ ಇಸ್ ಬುಲ್ಲಿಶ್. ಬೇಕಂದರೆ ನೀವು ಲಾಂಗ್ಸ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಇಟ್ ಈಸ್ ಅ ಡೇಂಜರ್ ಝೋನ್ ಇಲ್ಲಿಂದ ಲಾಂಗ್ಸ್ ಎಂಟ್ರ್ ಆಗೋಕ್ಕೆ. ಯು ಕ್ಯಾನ್ ಪ್ಲ್ಯಾನ್ ಅ ಸ್ಮಾಲ್ SL maybe of 300 points over here and try to capture 1:2. But the probability of it going to this level is ಕಮ್ಮಿ ಟುಡೇ. ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ನೀವು ಕೆಳಗಿಂದ ನೋಡೋಕ್ಕೆ ಹೋದರೆ ಇಟ್ ಹ್ಯಾಸ್ ಮೂವ್ಡ್ ಅರೌಂಡ್ 3% ಟುಡೇ. ಸೊ ವಾಟ್ ಈಸ್ ದ ಚಾನ್ಸಸ್ ಆಫ್ ಇಟ್ ಗೋಯಿಂಗ್ ಟಿಲ್ ಹಿಯರ್ ಅಗೇನ್ 1% ತುಂಬ ಕಮ್ಮಿ. ಸೊ ಮೈ ಸಜೆಷನ್ ಇಸ್ ವೆಯ್ಟ್ ಫಾರ್ ಟುಮಾರೋ ಕ್ಲೋಸ್ ಹೇಗಾಗುತ್ತೆ ಅಂತ ನೋಡಿಕೊಂಡು ಇದೇ ಥರ ಬುಲ್ಲಿಶ್ ಆಗಿ ಕ್ಲೋಸ್ ಆದರೆ ಮಾರ್ಕೆಟು ವಾಟ್ ಮೈಟ್ ಹ್ಯಾಪನ್ ಇಸ್ ಈದರ್ ಈಗ ಎಕ್ಸಾಂಪಲ್ ನಾಳೆ 6 o'clockವರೆಗೂ ಇಫ್ ಇಟ್ ಹೋಲ್ಡ್ಸ್ ದಿಸ್ ಲೆವೆಲ್, ಈ ಲೆವೆಲ್ ದಾಟಿ ಇಟ್ ಕ್ಯಾನ್ ರ್ಯಾಲಿ ಅನದರ್ 2.6 to 3%. ಈ ಲಿಕ್ವಿಡಿಟಿಗೆ ಹೋಗ್ಬಿಟ್ಟು ಮಾರ್ಕೆಟ್ ಮೈಟ್ ಚಾಪ್ ಅರೌಂಡ್. ಇಲ್ಲಿಗೆ ಹೋಗ್ಬೋದು, ಇಲ್ಲಿ ಹೋಗ್ಬಿಟ್ಟು ಮಾರ್ಕೆಟ್ ಚಾಪ್ ಆಗಬಹುದು. ಸೊ ಜಸ್ಟ್ ವೆಯ್ಟ್, ನೋಡೋಣ. ವಿಲ್ ವೆಯ್ಟ್ ಫಾರ್ ಅ ಬುಲ್ಲಿಶ್ ಕ್ಲೋಸ್ ಟುಡೇ. ಅಕಸ್ಮಾತ್ ಬುಲ್ಲಿಶ್ ಆಗಿ ಕ್ಲೋಸ್ ಮಾಡಿದ್ರೆ ವಿ ಕ್ಯಾನ್ ಪ್ಲ್ಯಾನ್ ಫಾರ್ ಲಾಂಗ್ಸ್ ಟುಮಾರೋ, ಜಸ್ಟ್ ಲೈಕ್ ಹೌ ವಿ ಪ್ಲ್ಯಾನ್. ಬಿಕಾಸ್ ನೀವು ನೋಡೋಕೆ ಹೋದರೆ ವೀಕೆಂಡ್ ಸಿಕ್ಕಾಪಟ್ಟೆ ಬುಲ್ಲಿಶ್ ಆಗಿ ಕ್ಲೋಸ್ ಆಯಿತು. ಸೊ ಮೈ ಪ್ಲ್ಯಾನ್ ಎಂಟ್ರಿ ವಾಸ್ ಸಿಂಪಲ್. ಇಲ್ಲಿ ಕೆಳಗೆ ಬಿತ್ತು, ಇಲ್ಲಿ ಅಗೇನ್ ಈ ಕ್ಯಾಂಡಲ್ ಲಿಕ್ವಿಡಿಟಿ ತೊಗೊಂತು. ಲಿಕ್ವಿಡಿಟಿ ತೊಗೊಂಡಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದಿದ ತಕ್ಷಣ ನಂದು ಸೆಟಪ್ ಎಂಟ್ರ್ ಆಯಿತು. 1:3 to 1:4 ಇಸ್ ವಾಟ್ ಐ ಕ್ಯಾಪ್ಚರ್ಡ್. 1:3.5 ಟು ಬಿ ಪ್ರಿಸೈಸ್. ಅದರಲ್ಲೂ ಒಂದು SL ಹೊಡೀತು. ಹ್ಯಾವ್ ಟು ಬಿ ಟ್ರಾನ್ಸ್ಪರೆಂಟ್ ಬಿಕಾಸ್ ಟ್ರೇಡಿಂಗ್ ಇಸ್ ನಾಟ್ ಆಲ್ವೇಸ್ ಅಬೌಟ್ ಪ್ರಾಫಿಟಬಿಲಿಟಿ. Certain times you will have to take loss. Maybe ಕಂಟಿನ್ಯೂಸ್ ಆಗಿ 5 ಸತಿ, ಮೇ ಬಿ ಸಮ್ಟೈಮ್ಸ್ ಕಂಟಿನ್ಯೂಸ್ ಆಗಿ 10 ಸತಿ. ಬಟ್ ನಿಮ್ಮದು ಪ್ಲ್ಯಾನ್ ಅನ್ನೋದಿರೋದು ಯು ಶುಡ್ ನಾಟ್ ಬ್ರೇಕ್. ಪ್ಲ್ಯಾನ್ನ ಫಾಲೋ ಮಾಡಬೇಕು ನೀವು. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಸೊ ದ್ಯಾಟ್ ಐ ಕ್ಯಾನ್ ಗೈಡ್ ಯು. ಕರೆಂಟ್ಲಿ ದರ್ ಇಸ್ ನಥಿಂಗ್. ಆ್ಯಸ್ ಐ ಟೋಲ್ಡ್ ಯು, ಇದು ಒಂದೇ ಟ್ರೇಡ್ ನಾನು ತೊಗೊಳ್ತಾ ಇರೋದು. ಬೇರೆ ಟ್ರೇಡ್ಸ್ ಎಲ್ಲ ಬುಕ್ ಮಾಡಿ ಆಗಿದೆ. ಸೊ ಲೆಟ್ಸ್ ಜಸ್ಟ್ ಚಿಲ್. ಏನೋ ಕಮೆಂಟ್ ಸೆಕ್ಷನಲ್ಲಿ ಡೌಟ್ ಇದ್ದರೆ ಪ್ಲೀಸ್ ಡೂ ಆಸ್ಕ್. ಸೊ ನನ್ನ ಸ್ಟಾಪ್ ಲಾಸು ಇಲ್ಲಿ ನೋಡ್ತಾ ಇರ್ಬೋದು. ಸ್ಟಾಪ್ ಲಾಸ್ ಇಸ್ ಫಿಕ್ಸ್ಡ್ ಕ್ಲೋಸ್ ಟು $32 ಬಂದ್ಬಿಟ್ಟು ನನ್ನ ಸ್ಟಾಪ್ ಲಾಸ್. ಬಟ್ ಅಕಸ್ಮಾತ್ ನಾನು ಇಫ್ ಐ ಆಮ್ ವಾಕಿಂಗ್ ಅವೇ ವಿತ್, ಈಗ ಎಕ್ಸಾಂಪಲ್ ನಾನು 68,000ಗೆ ಎಕ್ಸಿಟ್ ಆಗ್ತೀನಿ ಅಂದ್ಕೊಳ್ಳಿ. ಈಗ 68,000ಗೆ ಎಕ್ಸಿಟ್ ಆದರೂ ನಾನು ಇಟ್ಸ್ ಕ್ಲೋಸ್ ಟು $217. ಸೊ ನಿಮಗೆ ಇಲ್ಲಿ ಏನು ಅರ್ಥ ಆಗಬೇಕಂದ್ರೆ ಐ ಆಮ್ ಲೂಸಿಂಗ್ ಜಸ್ಟ್ $30 ಟು ಮೇಕ್ $200. ಆಲ್ರೆಡಿ ನನಗೆ 1 or 2 times SL ಹೊಡೆದಿದೆ. ಬಟ್ ವೆನ್ ಎವರ್ ಐ ಕ್ಯಾಪ್ಚರ್ ದಟ್ ಬಿಗ್ ಮೂವ್ ಇಟ್ ವಿಲ್ ಬಿ ಮೋರ್ ದೆನ್ ವಾಟ್ ಐ ಹ್ಯಾವ್ ಲಾಸ್ಟ್. So that's the game. Suraj, you are risking just 32 and you have made 149. Yes, thank you Suraj. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಸೂರಜ್ಗೂ ಎಂಟರ್ ಮಾಡಿಸಿದ್ದೆ ಈ ಟ್ರೇಡು. ಐ ಥಿಂಕ್ ಹೀ ಎಂಟರ್ಡ್ ರೈಟ್ ಓವರ್ ಹಿಯರ್. ಈ ಝೋನಲ್ಲಿ ಎಲ್ಲೋ ಎಂಟರ್ ಆಗಿದ್ದು ಆ್ಯಂಡ್ ಹಿ ಎಕ್ಸಿಟೆಡ್ ಸಮ್ವೇರ್ ಓವರ್ ಹಿಯರ್. ಅವ್ನು ಬಂದ್ಬಿಟ್ಟು ಐ ಥಿಂಕ್ ಹಿ ಮೇಡ್ ಕ್ಲೋಸ್ ಟು 10K ಪ್ರಾಫಿಟ್ ಆರ್ ಸಮಥಿಂಗ್. ಸೇಮ್ ಲಾಜಿಕ್, ಸೇಮ್ ಪೊಸಿಷನ್, ಎವ್ರಿಥಿಂಗ್. ನಮ್ಮ ಫ್ರೆಂಡ್ಗೂ ಈ ಕಾಲ್ ಕೊಟ್ಟಿದ್ದೆ, ಇಬ್ಬರು ಫ್ರೆಂಡ್ಸ್ಗೆ. ದೇ ಮೇಡ್ ಗುಡ್ ಪ್ರಾಫಿಟ್. ಸೊ ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಪೇಷನ್ಸ್ ಗೈಸ್. ನನಗೆ ಕೇಳೋಕೆ ಹೋದರೆ ವೆನ್ ಯು ನೋ ಯುವರ್ ಪ್ಲ್ಯಾನ್ ಜಸ್ಟ್ ಸ್ಟಿಕ್ ಟು ಇಟ್. ಈಗ ನಾನು ಸಿಂಪಲಾಗೆ ನೀವೇ ನೋಡ್ತಾ ಇದ್ದೀರಲ್ಲ ಇವಾಗೆ ಜಸ್ಟ್ $30 ರಿಸ್ಕ್ ಮಾಡ್ಕೊಂಡು ಹೌ ಐ ಮೇಕಿಂಗ್ ಬಿಗ್ ಪ್ರಾಫಿಟ್ಸ್ ಅಂತ. ಸೊ ಈ ಲಾಸ್ಟ್ ನನ್ನ ಟ್ರೇಡ್ ನೋಡೋಕೆ ಹೋದ್ರೂ ನಂದು ಇಲ್ಲಿ ಎಂಟ್ರಿ ಇದ್ದಿದ್ದು, ಈ ಝೋನಲ್ಲಿ ನಾನು ಎಂಟ್ರ್ ಆಗಿದ್ದು ಕ್ಲೋಸ್ ಟು 2% ನನ್ನ ಸ್ಟಾಪ್ ಲಾಸ್ ಇದ್ದಿದ್ದು. ನನ್ನ ಟೇಕ್ ಪ್ರಾಫಿಟ್ ಬಂದ್ಬಿಟ್ಟು ಇಲ್ಲಿ ಕ್ಲೋಸ್ ಟು 1:10. ಬಟ್ ನಾನು 2-3 times ಸ್ಟಾಪ್ ಲಾಸ್ ಹೊಡೀತು. ಬಟ್
ಗೆದ್ದಾಗ ಕ್ಲೋಸ್ ಟು 10 ಟೈಮ್ಸ್ ತೊಗೊಂಡೋದೆ. ಸೊ ಐ ಮೇಡ್ ಅರೌಂಡ್ ಕ್ಲೋಸ್ ಟು 40K to 45K in this trade, just one trade. ಕಳೆದಿದ್ದು ಕ್ಲೋಸ್ ಟು 9K or something. So the total profit is close to somewhere around 35K in this just one trade. ಸೊ ಸೇಮ್ ಲಾಜಿಕ್ ಓವರ್ ಹಿಯರ್. ಈಗ ಇಲ್ಲಿ ಎಂಟ್ರ್ ಆಗಿದ್ದೀನಿ, ಇಲ್ಲಿ 1 or 2 ಟೈಮ್ಸ್ SL ಹಿಟ್ ಆಗಿದೆ. ಐ ಥಿಂಕ್ ಜಸ್ಟ್ ಒನ್ ಟೈಮ್ SL ಹಿಟ್ ಆಗಿರೋದು. ಸೊ ಇಲ್ಲಿ ಎಂಟ್ರ್ ಆಗಿಬಿಟ್ಟು ನಂದು ಸ್ಟಾಪ್ ಲಾಸ್ ಬಂದ್ಬಿಟ್ಟು ಕ್ಲೋಸ್ ಟು 2% ಇರೋದಿಲ್ಲಿ ನೋಡ್ತಾ ಇರ್ಬೋದು. ಒಂದು ಸತಿ ಸ್ಟಾಪ್ ಲಾಸ್ ಹೊಡೆದಿದೆ. ಇಲ್ಲೇ ನಾನು ಪ್ರಾಫಿಟ್ ಬುಕ್ ಮಾಡಿದ್ರು. ಈಗ ಇಟ್ ಇಸ್ ಕ್ಲೋಸ್ ಟು 1:4 ಪ್ರಾಫಿಟ್. ಬಟ್ ನಂದು ಅಟ್ಲೀಸ್ಟ್ 1:5 to 1:6 ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಆಲ್ಮೋಸ್ಟ್ ಫ್ರಮ್ ಎಷ್ಟು 20 days ನೋಡ್ತಾ ಇರ್ಬೋದು. ಐ ಆಮ್ ಜಸ್ಟ್ ಸಿಟ್ಟಿಂಗ್ ಐಡಿಯಲ್. ಕ್ರೇಜಿ ಟೀಚರ್. ಥ್ಯಾಂಕ್ ಯು ಚಿನ್ಮಯ್. ಇವರೆಲ್ಲ ನಮ್ಮ ಫ್ರೆಂಡ್ಸು. ದೇ ಸಪೋರ್ಟ್ ಮೀ ಅ ಲಾಟ್. ಬೇರೆ ಯಾರ್ದು ಕಮೆಂಟ್ಸ್ ಇಲ್ಲ ನಮ್ಮ ಫ್ರೆಂಡ್ಸದ್ದು ಬಿಟ್ಟರೆ. ಬಟ್ ರಿಯಲಿ ಹ್ಯಾಪಿ. ಟೈಮ್ ಮಾಡಿಕೊಂಡು ದೇ ಆರ್ ಕಮ್ಮಿಂಗ್ ಆ್ಯಂಡ್ ವಾಚಿಂಗ್. ಸೊ ದಟ್ ಈಸ್ ಆಲ್ ಗೈಸ್. ದೀಸ್ ಆರ್ ದ ಲೈವ್ ಟ್ರೇಡ್ಸ್ ಈಗ ನಾನು ರನ್ ಹಾಕ್ತಾ ಇರೋದು. ಸೊ ಗೋಲ್ಡ್ ಟ್ರೇಡು ಎಕ್ಸ್ಪ್ಲೇನ್ ಮಾಡಿದೆ, ನಾಳೆ ಏನು ಮಾಡ್ಬೋದು ಅಂತ. ಐ ಹ್ಯಾವ್ ಟು ಮೇಕ್ ಶ್ಯೂರ್ ಅಟ್ಲೀಸ್ಟ್ ಗೋಲ್ಡ್ ಇವತ್ತು ಇಟ್ ಹ್ಯಾಸ್ ಅ ಕ್ಲೋಸ್ ಅಬೌವ್ 4,500 $10 ounce ಮೇಲ್ ಕ್ಲೋಸ್ ಆದರೆ, ಈ ಝೋನ್ ಮೇಲ್ ಕ್ಲೋಸ್ ಆದರೆ ಐ ಥಿಂಕ್ ಟುಮಾರೋ ಮಾರ್ಕೆಟ್ ರ್ಯಾಲಿ ಆಗುತ್ತೆ. ಬಟ್ ಈ ಥರ ಏನಾರ ಬೇರಿಶ್ ಆಗಿ ಕ್ಲೋಸ್ ಆದರೆ ಹ್ಯಾಮರ್ ಟೈಪ್, ಈಗ ಎಕ್ಸಾಂಪಲ್ ಈ ವಿಕ್ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ವಿಕ್ ಇದೆ. ಸೊ ಈ ವಿಕ್ಕಿಂದ ಏನಾಗ್ಬೋದು ಅಂದರೆ ಮಾರ್ಕೆಟ್ ಮೈಟ್ ಕಮ್ ಆ್ಯಂಡ್ ರೀಟೆಸ್ಟ್ ದೀಸ್ ಲೆವೆಲ್ಸ್. ಸೊ ಈ ಲೆವೆಲಲ್ಲಿ ರಿಜೆಕ್ಷನ್ ತೊಗೊಂಡು ಅಗೇನ್ ಇಟ್ ಮೈಟ್ ಟ್ರೈ ಟು ಬೌನ್ಸ್ ಬ್ಯಾಕ್ ಆರ್ ಮೇ ಬಿ ಜಸ್ಟ್ ಫೇಲ್. ಬಟ್ ಗೋಲ್ಡ್ ಅಕಸ್ಮಾತ್ ಯಾರ ಬೈ ಮಾಡೋ ಇನ್ವೆಸ್ಟ್ಮೆಂಟ್ ಹಾಗೆ ನೋಡೋಕ್ಕೆ ಹೋದರೆ, ಬಟ್ ಇಟ್ ಈಸ್ ಅ ವೆರಿ ಗುಡ್ ಟೈಮ್. ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ನೀವು ಕನ್ಸಲ್ಟ್ ಮಾಡಿ. ಬಟ್ ಇಫ್ ಗೋಲ್ಡ್ ಹ್ಯಾಸ್ ಫಾಲನ್ ಕ್ಲೋಸ್ ಟು 30%, ಪರ್ಸ್ನಲಿ ನನ್ನ ಚಾಯ್ಸ್ ಬಂದ್ಬಿಟ್ಟು ಇಟ್ ಈಸ್ ಅ ವೆರಿ ಗುಡ್ ಟೈಮ್ ಟು ಬೈ ಗೋಲ್ಡ್. ಬಿಕಾಸ್ ನೀವು ಈವನ್ ಇಫ್ ಯು ಜಸ್ಟ್ ಸೆಲ್ ಇಟ್ ಅಟ್ ಹೈಸ್, ಈಗ ಬೈ ಮಾಡಿ ಇಟ್ ಈಸ್ ಕ್ಲೋಸ್ ಟು 40%. ದಟ್ಸ್ ಅ ಫ್ಯಾಂಟಾಸ್ಟಿಕ್ ರ್ಯಾಲಿ ಗೋಲ್ಡಲ್ಲಿ. ಗೋಲ್ಡ್ ಯೂಶಲಿ ಮೂವ್ 6 to 7%, ಬಟ್ ನೀವು ಇಲ್ಲೇನಾದರೂ ಬೈ ಮಾಡ್ಬಿಟ್ಟು ನೀವು ಇಫ್ ಯು ಟ್ರೈ ಟು ಸೆಲ್ ಇಟ್ ಇನ್ ದ ಹೈಸ್, ಇಟ್ಸ್ ಕ್ಲೋಸ್ ಟು 40%. ದಟ್ಸ್ ಅ ಫ್ಯಾಂಟಾಸ್ಟಿಕ್ ಇನ್ವೆಸ್ಟ್ಮೆಂಟ್. ಸೊ ಮೈ ಲಾಜಿಕ್, ಈ ಲೆವೆಲ್ ಇನ್ನೂ ರೀಟೆಸ್ಟ್ ಆಗಿಲ್ಲ ಗೋಲ್ಡು. ಸೊ ಐ ಮೈಟ್ ಬಿ ಬೈಯಿಂಗ್ ಗೋಲ್ಡ್ ಅಟ್ ದೀಸ್ ಲೆವೆಲ್ಸ್. ಈ ಲೆವೆಲ್ಸಲ್ಲಿ ಗೋಲ್ಡ್ ಬೈ ಮಾಡಿ I'll try to swing it to all the way till 5,700 ounce or something. ಆಲ್ಸೋ ನನ್ನ ಲೆವ್ರೇಜ್ ಪೊಸಿಷನ್ಸು ಇಲ್ಲಿಂದ ಸಿಕ್ಕಾಪಟ್ಟೆ ತೊಗೋಬೋದು ಫಾರ್ ಲಾಂಗ್ ಪೊಸಿಷನ್. ಮೇ ಬಿ ಇನ್ನೂ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿಲ್ಲ, ಬಟ್ ಒನ್ಸ್ ಕ್ಯಾಂಡಲ್ಸ್ ಕ್ರಿಯೇಟ್ ಐ ಮೈಟ್ ಬಿ ಎಂಟ್ರಿಂಗ್ ಸಮ್ವೇರ್ ಫ್ರಮ್ ಹಿಯರ್ ಆ್ಯಂಡ್ ಅಟ್ಲೀಸ್ಟ್ ಟ್ರೈಯಿಂಗ್ ಟು ಕ್ಯಾಪ್ಚರ್ ಅ ಬಿಗ್ ಮೂವ್. ಅಟ್ಲೀಸ್ಟ್ ಟ್ರೈಯಿಂಗ್ ಟು ಕ್ಯಾಪ್ಚರ್ ಮೇ ಬಿ somewhere around 1:10 minimum, at least $1,000 move or realistically $1,000 move. ಈಗ 4,000 ಇಂದ ಅಟ್ಲೀಸ್ಟ್ 4,200 ನಾವು ಕ್ಯಾಪ್ಚರ್ ಮಾಡಿದ್ರು. ಸಾರಿ 3,900 ಇಂದ 4,000. ದ್ಯಾಟ್ ಈಸ್ ಅ 1:20 risk to reward trade. ದಟ್ಸ್ ಮೈಂಡ್ ಬ್ಲೋಯಿಂಗ್. ಸಿಕ್ಕಾಪಟ್ಟೆ ಕಷ್ಟ ಹೋಲ್ಡ್ ಮಾಡೋದು ಟ್ರೇಡ್ನ, ಬಟ್ ಇಫ್ ಯು ಹೋಲ್ಡ್ ಯು ಕ್ಯಾನ್ ರಿಯಲಿ ಮೇಕ್ ಗುಡ್ ಮನಿ. ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಹೋಲ್ಡಿಂಗ್. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಿಮಗೆ ಎಷ್ಟು ಪೇಷನ್ಸ್ ಟೆಸ್ಟ್ ಮಾಡಿಸುತ್ತಂದರೆ ಬಿಸ್ನೆಸ್ಸು, ದಟ್ ಈಸ್ ವೇರ್ ಯುವರ್ ಸ್ಕಿಲ್ಸ್ ಕಮ್ ಇನ್ ಟು ಆ್ಯಕ್ಷನ್. ಹೌ ಯು ಹ್ಯಾಂಡಲ್ ದ್ಯಾಟ್ ಲಾಸಸ್ ಆ್ಯಂಡ್ ಪ್ರಾಫಿಟ್ ಬರ್ತಾ, ಹೌ ಯು ಸ್ಕೇಲ್ ಇಟ್ ಅಪ್. ದ ಸೇಮ್ ವೇ ಟ್ರೇಡಿಂಗ್ ವರ್ಕ್ಸ್. ಸೊ ಟ್ರೇಡಿಂಗಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ದೇ ಕಮ್ ಓವರ್ ಹಿಯರ್ ಟು ಗ್ಯಾಂಬಲ್. ಈಸಿ ಮನಿ, ಇಟ್ಸ್ ಅ ಓಪನ್ ಮಾರ್ಕೆಟ್ ಅಲ್ಲ. ಸೊ ಯಾರು ಬೇಕಾರ ಬಂದು ಟ್ರೇಡ್ ಮಾಡ್ಬೋದು. ಸೊ ದಟ್ ಈಸ್ ದ ರೀಸನ್ ಪೀಪಲ್ ಟ್ರೇಡ್. ದೇ ವಾಂಟ್ ಡೋಪಮೀನ್ ಕಿಕ್ಸ್.
So Indian market was also do good today. We booked around close to, I think, no, and I think close to, ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪ್ರಾಫಿಟ್ಟು. ಐ ಥಿಂಕ್ ಇಟ್ ಇಸ್ ಕ್ಲೋಸ್ ಟು 3,123 rupees. ಇಟ್ ವಾಸ್ ಅ ಸ್ವಿಂಗ್ ಪೊಸಿಷನ್. ನಾನು ಇಂಡಿಯನ್ ಮಾರ್ಕೆಟ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಡ್ಯೂ ಟು ಸೆಬಿ ರೆಗ್ಯುಲೇಷನ್. ಸೊ I can't do it. Gift Niftyಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಮೈ ಲಾಜಿಕ್ ವಾಸ್ ಸಿಂಪಲ್. ನಿಫ್ಟಿಲಿ ಮಾರ್ಕೆಟ್ ಇವತ್ತು ವೇರ್ ಡಿಡ್ ಇಟ್ ಓಪನ್ 9:30. ಸೊ ದಿಸ್ ವಾಸ್ ದ ರೀಜನ್. ಈ ಝೋನಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಇಲ್ಲಿ ಚಾಪ್ ಆಗಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಸೊ ಈ ಚಾಪ್ ಆಗಕ್ಕೆ ಸ್ಟಾರ್ಟ್ ಆದಾಗ ದಿಸ್ ಇಸ್ ವೇರ್ ಐ ಎಂಟರ್ಡ್ ಮೈ ಶಾರ್ಟ್ಸ್. ಸೊ ನನ್ನ ಶಾರ್ಟ್ಸ್ ಇಲ್ಲಿ ಎಂಟರ್ ಮಾಡಿಬಿಟ್ಟು ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಈ ಹೈ ಇತ್ತು ಆ್ಯಂಡ್ ಮೈ ಟೇಕ್ ಪ್ರಾಫಿಟ್ ವಾಸ್ 1:2. ಸೊ ದಿಸ್ ಇಸ್ ವೇರ್ ಐ ಎಂಟರ್ಡ್ ದ ಟ್ರೇಡ್ ಆ್ಯಂಡ್ ಆಲ್ ದ ವೇ ಡೌನ್ ನೋಡ್ತಾ ಇರ್ಬೋದು. ವಿತಿನ್ 1 o'clock ಆರ್ ಸಮಥಿಂಗ್ ಮಾರ್ಕೆಟ್ ಬಿತ್ತು. ವಿ ವಾಕ್ಡ್ ಅವೇ ವಿತ್ 3K. ಸೊ ಟುಮಾರೋ ಲಾಜಿಕ್ ನೋಡೋಕ್ಕೆ ಹೋದರೆ ನಿಫ್ಟಿಲಿ ವಾಟ್ ಮೈಟ್ ಹ್ಯಾಪನ್ ಅಂತ, ದೇರ್ ಇಸ್ ಅ ಗುಡ್ ಚಾನ್ಸ್ ಆಫ್ ಅ ಸೈಡ್ ವೇಸ್ ಮಾರ್ಕೆಟ್ ಐ ಫೀಲ್. ಬಿಕಾಸ್ ನೀವು ನೋಡೋಕ್ಕೆ ಹೋದರೆ ಸಿಕ್ಕಾಪಟ್ಟೆ ತುಂಬ ಚಾಪ್ ಆಗ್ತಾಯಿದೆ. ಈ ಝೋನ್ ಏನಾದರೂ ಬ್ರೇಕ್ ಆದರೆ ಗಿಫ್ಟ್ ನಿಫ್ಟಿಲಿ ವಿ ಮೈಟ್ ಸಿ ಅ ಫಾಲ್ ಆಫ್ ಅಟ್ಲೀಸ್ಟ್ ಲೈಕ್ 100 points or maybe some even 200 points if these zones fail. ಬಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಬಿಕಾಸ್ ಇಲ್ಲಿ ನೋಡೋಕ್ಕೆ ಹೋದರೂ ನೀವು ಇಲ್ಲಿ ಬೈಯರ್ಸ್ ಇದ್ದಾರೆ. ಸೊ ದಿಸ್ ಇಸ್ ಅ ಬೈಯಿಂಗ್ ಝೋನ್. ಸೊ ಪೀಪಲ್ ಲಾಟ್ ಆಫ್ ಬೈಯರ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಬೈ ಫ್ರಮ್ ದೀಸ್ ಲೆವೆಲ್ ಆ್ಯಂಡ್ ಮೇಕ್ ದ ಮಾರ್ಕೆಟ್ ಮೂವ್ ಅಪ್. ಸೊ ನೋಡೋಣ. ಬಿಕಾಸ್ ಇದು ಗಿಫ್ಟ್ ನಿಫ್ಟಿ, ಐ ಕಾಂಟ್ ಟೆಲ್ ಯು ಎನಿಥಿಂಗ್ ಪ್ರಾಪರ್ಲಿ ಇನ್ ಗಿಫ್ಟ್ ನಿಫ್ಟಿ. ಅಟ್ಲೀಸ್ಟ್ 1 hour ನಾಳೆ ಮಾರ್ಕೆಟ್ ನೋಡ, ಬಿಕಾಸ್ ಟುಮಾರೋ ಇಸ್ ಎಕ್ಸ್ಪೈರಿ. ಸೊ ಒಂದು ಝೋನಲ್ಲಿ ಟ್ರೇಡ್ ಆದರೆ ಈ ಝೋನ್ನ ಮಾರ್ಕ್ ಮಾಡಿಕೊಂಡು ಟ್ರೈ ಟು ಸ್ವಿಂಗ್ ಇಟ್ ಅಪ್ ಆರ್ ಸ್ವಿಂಗ್ ಇಟ್ ಡೌನ್. ಈ ಝೋನ್ ಬ್ರೇಕ್ ಆದರೆ ವಿ ವಿಲ್ ಪ್ಲ್ಯಾನ್ ಫಾರ್ ಶಾರ್ಟ್ಸ್, ಇಲ್ಲಾಂದರೆ ಈ ಝೋನ್ ಏನೋ ಬ್ರೇಕ್ ಆದರೆ ಲಾಂಗ್ಸಿಗೆ ಪ್ಲ್ಯಾನ್ ಮಾಡ್ತೀನಿ ನಾನು. ನೋಡೋಣ. ಯು ಎಸ್ ಮಾರ್ಕೆಟ್ಸ್ ನೋಡೋಕ್ಕೆ ಹೋದರೆ ಒನ್ ಮೋರ್ ಪರ್ಫೆಕ್ಟ್ ಟ್ರೇಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಯು ಎಸ್ ಮಾರ್ಕೆಟ್ಸು is trading at a very good level. ಈಗ ಎಕ್ಸಾಂಪಲ್ ಮಾರ್ಕೆಟ್ ನೀವು ದಿಸ್ ಇಸ್ S&P 500 ಮಾರ್ಕೆಟ್ ಕ್ಲೋಸ್ ಟು ಇಲ್ಲಿ ನೋಡೋಕ್ಕೆ ಹೋದರೆ 1, 2, 3, 4 ಆಲ್ಮೋಸ್ಟ್ 4 times ಮಾರ್ಕೆಟ್ ಈ ಝೋನಿಂದ ಬೌನ್ಸ್ ಆಗಿದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್. ಇವತ್ತು ನೋಡೋಕ್ಕೆ ಹೋದರೂ ನೀವು ಸಿಕ್ಕಾಪಟ್ಟೆ ಸೈಡ್ ವೇಸ್ ಇದೆ. ನೀವು ನಿನ್ನೆ ಫ್ರೈಡೇ ನೋಡೋಕ್ಕೆ ಹೋದರೂ ಸಿಕ್ಕಾಪಟ್ಟೆ ಸೈಡ್ ವೇಸ್ ಇದೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಟೈಮ್ ಟು ಪ್ಲ್ಯಾನ್ ಫಾರ್ ಯುವರ್ ಟ್ರೇಡ್ಸ್. ಈಗ ಎಕ್ಸಾಂಪಲ್ ಎಷ್ಟು ದಿನ ಅಂತ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ, ಇದರ್ ಇಟ್ ಹ್ಯಾಸ್ ಟು ಬ್ರೇಕ್ ದ ಟುವರ್ಡ್ಸ್ ದ ಅಪ್ಸೈಡ್ ಆರ್ ಟುವರ್ಡ್ಸ್ ದ ಡೌನ್ ಸೈಡ್. ಸೊ ನಾನು ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ಈ ಟ್ರೇಡ್ ಎಕ್ಸಾಂಪಲ್ ಇಫ್ ಐ ಆಮ್ ಟೇಕಿಂಗ್ ಐ ಡೋಂಟ್ ಟ್ರೇಡ್ ಯು ಎಸ್ ಮಾರ್ಕೆಟ್, ಬಟ್ ಇಫ್ ಸಮ್ಮನ್ ಇಸ್ ಟ್ರೇಡಿಂಗ್ ಯು ಎಸ್ ಮಾರ್ಕೆಟ್, ಈಗ ಎಕ್ಸಾಂಪಲ್ ಈ ಝೋನ್ ಮಾರ್ಕ್ ಆಗಿದೆ. ಸೊ ಆಲ್ಮೋಸ್ಟ್ 1, 2, 3, 4, 5 times ಇಲ್ಲಿಂದ ರಿಜೆಕ್ಟ್ ಆಗಿದೆ 1 hour. ಸೊ ವಿಲ್ ಕೀಪ್ ಅ ರೌಂಡ್ ಲೆವೆಲ್ 7,500 ತೊಗೊಂಡು ವಿಲ್ ಕೀಪ್ ಅ ಸ್ಟಾಪ್ ಲಾಸ್ ಆಫ್ ಕ್ಲೋಸ್ ಟು 20 points. ಸೊ ದಿಸ್ ವಿಲ್ ಬಿ ಅವರ್ ಸ್ಟಾಪ್ ಲಾಸ್ ಆ್ಯಂಡ್ ವಿ ವಿಲ್ ಟ್ರೈ ಟು ಟೇಕ್ ಅಟ್ಲೀಸ್ಟ್ 1:2 or 1:3 ಮೇಲೆ. ಸೊ ಈ ಝೋನಲ್ಲಿ ಎಕ್ಸಾಂಪಲ್ ಮಾರ್ಕೆಟ್ ಹಿಂಗೆ ಹೋಯಿತು. ಸೊ ದಿಸ್ ಇಸ್ ವೇರ್ ಯು ಎಂಟರ್. ಈ ಎಕ್ಸಾಂಪಲ್ ತಿರ್ಗಾ ಮಾರ್ಕೆಟ್ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಹೊಡೀತು ಆ್ಯಂಡ್ ಇಟ್ ಗೋಸ್ ಅಬವ್ ಅಗ್ಯಾನ್. ಯು ಎಂಟರ್ ಅಗೇನ್ ಓವರ್ ಹಿಯರ್ ಬಿಕಾಸ್ ನಿಮ್ಮದು ಟೇಕ್ ಪ್ರಾಫಿಟ್ ಬಂದ್ಬಿಟ್ಟು ದೊಡ್ಡದಾಗಿದೆ. ಯು ಆರ್ ಟೇಕಿಂಗ್ ಅವೇ 3 times ಆಫ್ ವಾಟ್ ಯು ಲೂಸ್. ಸೊ ಮೇಕ್ ಶ್ಯೂರ್ ಈ ಟ್ರೇಡ್ ಏನೋ ಪ್ಲ್ಯಾನ್ ಮಾಡ್ತಾ ಇದೆ, ಟೈಟ್ ಸ್ಟಾಪ್ ಲಾಸ್ ಜೊತೆ ಟ್ರೈ ಟು ಪ್ಲ್ಯಾನ್ ವಿತ್ ಅ ರೀ ಎಂಟ್ರಿ. ಈಗ ಎಕ್ಸಾಂಪಲ್ ಲೆಟ್ಸ್ ಸೇ ಮಾರ್ಕೆಟ್ ಬಿತ್ತು, ಕೆಳಗೆ ಬಿದ್ದೋಯ್ತು. ಸೊ ಈ ಝೋನಲ್ಲಿ ಐ ವಿಲ್ ಪ್ಲ್ಯಾನ್ ದ ಸೇಮ್ ವೇ. ಈ ಝೋನಲ್ಲಿ ಐ ವಿಲ್ ಪ್ಲ್ಯಾನ್ ಅ ಶಾರ್ಟ್ ಪೊಸಿಷನ್ ವಿತ್ ಕ್ಲೋಸ್ ಟು 20 pips ಅಗೇನ್ ಸಿಮಿಲರ್ಲಿ ಆ್ಯಂಡ್ ಐ ವಿಲ್ ಟ್ರೈ ಟು ಏಮ್ ಫಾರ್ ಅಟ್ಲೀಸ್ಟ್ ದ ಬಿಗ್ ಟ್ರೇಡ್. ಇದರಲ್ಲಿ ಶಾರ್ಟ್ ಕೆಳಗೆ ಬಿದ್ದರೆ ಅಂತೂ ವಿ ಹ್ಯಾವ್ ಅ ವೆರಿ ಗುಡ್ ಆಪರ್ಚುನಿಟಿ ಬಿಕಾಸ್ ಡಿಮ್ಯಾಂಡ್ ಝೋನ್ ಬಂದ್ಬಿಟ್ಟು ಇಲ್ಲಿ ಒಂದೇ ಕಡೆ ಇರೋದು. ಸೊ ವಿ ಕ್ಯಾನ್ ವಾಕ್ ಅವೇ ವಿತ್ ಕ್ಲೋಸ್ ಟು 1:6. So if someone is trading US markets, I think this is a fantastic trade. ಬಟ್ ನಿಮಗೆ ರೀಎಂಟ್ರಿ ತೊಗೊಳಕ್ಕೆ, ಲಾಸ್ ತೊಗೊಳಕ್ಕೆ ರೆಡಿಯಾಗಿರಬೇಕು. ಇಫ್ ಯು ಆರ್ ನಾಟ್ ಏಬಲ್ ಟು ಟೇಕ್ ಲಾಸ್, ಯು ಹ್ಯಾವ್ ಟು ಮೇಕ್ ಶ್ಯೂರ್ ನಿಮ್ಮ ಸ್ಟಾಪ್ ಲಾಸಸ್ನ ದೊಡ್ಡದಿಡ್ತೀರಾ ಆ್ಯಂಡ್ ಟ್ರೈ ಟು
ಯಾ ಸ್ಟಾಪ್ ಲಾಸಸ್ನ ದೊಡ್ಡದು ಇಡ್ತೀರಾ. ಈವನ್ ಇಫ್ ದ ಮಾರ್ಕೆಟ್ ರಿವರ್ಸಸ್, ನೀವು ನೋಡ್ತಾ ಇದ್ದೀರಾ ಇಟ್ ಡ್ರಾಸ್ಟಿಕಲಿ ರೆಡ್ಯೂಸ್ ಟು 1:2. 1:6 ಮಾಡೋ ಕಡೆ 1:2 ರೆಡ್ಯೂಸ್ ಆಗೋಯಿತು. ಸೊ ಮೇಕ್ ಶ್ಯೂರ್ ಯು ಇಫ್ ಯು ಆರ್ ಚಿನ್ಮಯ್ ಏನು ಹೇಳ್ತಾರೆ ಅಂದರೆ, ದಿಸ್ ಈಸ್ ಹೆಲ್ಪ್ಫುಲ್ ಟು ನೋ ಆ್ಯಸ್ ಐಮ್ ಇನ್ US. ಎಸ್, ನಮ್ಮ ಫ್ರೆಂಡ್ ಚಿನ್ಮಯ್ ಈಸ್ ಇನ್ US. ಸೊ ಅಕಸ್ಮಾತ್ US ಮಾರ್ಕೆಟ್ಸ್ ಏನಾದ್ರು ಟ್ರೇಡ್ ಮಾಡ್ತಾಯಿದ್ರೆ, ದೀಸ್ ಆರ್ ಬ್ಯೂಟಿಫುಲ್ ಟ್ರೇಡ್ಸ್. ಎಕ್ಸಾಂಪಲ್, ಲೆಟ್ಸ್ ಸೇ ಯು ರಿಸ್ಕ್ ಅರೌಂಡ್ $100 ಇಯರ್. ಸೊ ಇಲ್ಲಿ $100 ರಿಸ್ಕ್ ಮಾಡಿದ್ರೆ ಲಾಂಗ್ ಪೊಸಿಷನಲ್ಲಿ ಯು ಕ್ಯಾನ್ ಮೇಕ್ ಈಸಿಲಿ ಕ್ಲೋಸ್ ಟು $350 ಇಫ್ ಯು ಆರ್ ಆನ್ ದ ರೈಟ್ ಸೈಡ್. ಈಗ ಅಕಸ್ಮಾತ್ ಶಾರ್ಟ್ ಏನಾರ ಬಿದ್ದರೆ, ಇಫ್ ಯು ರಿಸ್ಕಿಂಗ್ $100, ವಿಲ್ ಬಿ ಮೇಕಿಂಗ್ ಕ್ಲೋಸ್ ಟು $650 ಇನ್ ದಿಸ್ ಟ್ರೇಡ್. ಬಟ್ ಕಳ್ಕೊಂಡ್ರೆ ಯು ವಿಲ್ ಜಸ್ಟ್ ಲೂಸ್ $100. ದಟ್ಸ್ ದ ಲಾಜಿಕ್. ಬಟ್ ಮಾರ್ಕೆಟ್ ಒಂದು ಕಡೆ ಅಟ್ಲೀಸ್ಟ್ ಮೂವ್ ಆಗಲೇಬೇಕು, ಬಿಕಾಸ್ ಪಾಸ್ಟ್ 2 ಡೇಸಿಂದ ಸೈಡ್ ವೇಸ್ ಇದೆ ಅಂದರೆ ಇಟ್ ಹ್ಯಾಸ್ ಟು ಮೂವ್ ಸಮ್ವೇರ್. ಸೊ ಬ್ಯೂಟಿಫುಲ್ ಟೈಮ್ ಟು ಪ್ಲ್ಯಾನ್ ಫಾರ್ ಅ ಟ್ರೇಡ್. ನಾನು US ಮಾರ್ಕೆಟ್ಸ್ ಟ್ರೇಡ್ ಮಾಡೋಕ್ಕಾಗಲ್ಲ, ಬಟ್ ವೈ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ದಿಸ್ ಇಸ್ ಬಿಕಾಸ್ ಕ್ಯಾಂಡಲ್ ಸ್ಟಿಕ್ಸ್ ಇಸ್ ಸೇಮ್ ಎವ್ರಿವೇರ್, ಪ್ಯಾಟರ್ನ್ಸ್ ಕೀಪ್ ರಿಪೀಟಿಂಗ್. ನಿಮಗೆ ಸೈಕಾಲಜಿ ಬಿಹೈಂಡ್ ದ ಕ್ಯಾಂಡಲ್ಸ್ ಅರ್ಥ ಮಾಡ್ಕೋಬೇಕು. ಸೊ ದಟ್ಸ್ ಇಟ್ ಫಾರ್ ದ ಡೇ, ನಥಿಂಗ್ ಎಲ್ಸ್. ಈಗ ನೋಡ್ತಾ ಇದ್ದೆ, ಆವಾಗಲೇ ನೀವು ಎಕ್ಸಾಂಪಲ್ ಇಲ್ಲಿ ಲಾಂಗ್ಸ್ ಏನಾರ ಬಿಕಾಸ್ ಶಾರ್ಟ್ ಮಾಡೋಕ್ಕೆ ನೋಡಿದಿದ್ರೆ ಈ ರೆಡ್ ಕ್ಯಾಂಡಲ್ ನೋಡಿಕೊಂಡು ಆಲ್ರೆಡಿ ನಿಮ್ಮ ಸ್ಟಾಪ್ ಲಾಸ್ ಹೊಡೆದು ಬಿಡ್ತಾ ಇತ್ತು. ಸೊ ದ ಚಾನ್ಸಸ್ ಆಫ್ ನೌ ಮಾರ್ಕೆಟ್ ರಿವರ್ಸಿಂಗ್, ಈಗ ಎಕ್ಸಾಂಪಲ್ ಇಲ್ಲಿಂದ ನೀವು ಶಾರ್ಟ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಪ್ಲ್ಯಾನ್ somewhere over here with a stop loss of somewhere over here and then try. And also ನಾನು ಈಗ ಸದ್ಯಕ್ಕೆ I wouldn't plan because market is already at 11:30 or something. So movement ತುಂಬ ಕಮ್ಮಿ, market participants will be very less. So ನಾಳೆ ಬಂದ್ಬಿಟ್ಟು ಅಗೇನ್ at around 5 o'clock or 6 o'clock I'll sit in the front of computer, ನೋಡ್ತೀನಿ ಮಾರ್ಕೆಟ್ ಯಾವ ವೇ ಸೈಡ್ ವೇಸ್ ಇದೆಯಾ ಅಥವಾ ಹೇಗಿದೆ ಅಂತ. ಇಫ್ ಇಟ್ ಇಸ್ ಸೈಡ್ ವೇಸ್ ಐಲ್ ಇಗ್ನೋರ್ ಟು ಟ್ರೇಡ್. ಅಕಸ್ಮಾತ್ ಏನಾರ ಟ್ರೆಂಡಿಂಗ್ ಆಗಿದ್ರೆ ಅಗೇನ್ ವಿ ಕ್ಯಾನ್ ಕ್ಯಾಪ್ಚರ್ ಲೈಕ್ ಹೌ ವಿ ಕ್ಯಾಪ್ಚರ್ ಟುಡೇ, ಕ್ಲೋಸ್ ಟು 1:3 to 3.5 ಟ್ರೇಡ್ಸ್. ಶಿವಪ್ರಸಾದ್, ಶಿವು ನಮಸ್ಕಾರ. ಪ್ಲೀಸ್ ಡೂ ಡೈಲಿ ಲೈವ್ ಟ್ರೇಡ್ ವಿಡಿಯೋಸ್. ಖಂಡಿತ ಮಾಡೋಣ. ಮೈ ಗೋಲ್ ಇಷ್ಟು ಜನಕ್ಕೆ ಆಗುವಷ್ಟು ಟ್ರೇಡಿಂಗ್ ನಾಲೆಡ್ಜ್ ಕೊಟ್ಟು ಲಾಸ್ ಮಾಡ್ಕೊಳ್ದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಅನ್ನೋದಕ್ಕಿಂತ ಐಲ್ ಟೇಕ್ ಇಟ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಟೀಚ್ ಯು ಗೈಸ್ ಆ್ಯಂಡ್ ನಾಟ್ ಟು ಮೇಕ್ ಬಿಗ್ ಲಾಸಸ್. ಸಿ 4 ಕ್ವಾಡ್ರೆಂಟ್ಸ್ ಇರುತ್ತೆ ಟ್ರೇಡಿಂಗಲ್ಲಿ. ಸೊ ಇದು ನಿಮಗೆ ದೆರ್ ಇಸ್ ವೆರಿ ಫ್ಯೂ ಪೀಪಲ್ ಹೂ ಟೀಚ್ ದಿಸ್. ಸೊ 4 ಕ್ವಾಡ್ರೆಂಟ್ಸಲ್ಲಿ ದೇರ್ ಇಸ್ ಸ್ಮಾಲ್ ಪ್ರಾಫಿಟ್, ಬಿಗ್ ಪ್ರಾಫಿಟ್, ಸ್ಮಾಲ್ ಲಾಸ್, ಬಿಗ್ ಲಾಸ್. ಸೊ ನೀವು ಸ್ಮಾಲ್ ಪ್ರಾಫಿಟ್ ಇಸ್ ಫೈನ್, ಬಿಗ್ ಪ್ರಾಫಿಟ್ ಇಸ್ ಫೈನ್, ಸ್ಮಾಲ್ ಲಾಸ್ ಇಸ್ ಫೈನ್, ಬಟ್ ಬಿಗ್ ಲಾಸ್ ನೀವು ಯಾವಾಗ ತೊಗೊಳಕ್ಕೆ ಸ್ಟಾಪ್ ಮಾಡ್ತಿರೋ that is the day you will be start becoming profitable. ಯಾಕಂದರೆ ಸ್ಮಾಲ್ ಪ್ರಾಫಿಟ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಫೈನ್, ಬಿಗ್ ಪ್ರಾಫಿಟ್ ಫ್ಯಾಂಟಾಸ್ಟಿಕ್, ಸ್ಮಾಲ್ ಲಾಸ್ ಐ ಥಿಂಕ್ ಈಗ ಎಕ್ಸಾಂಪಲ್ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಈಗ ನೀವು 1 lakhಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ. ಈಗ 1 lakhಲ್ಲಿ ಲೆಟ್ಸ್ ಸೇ ಸ್ಮಾಲ್ ಪ್ರಾಫಿಟ್ ಯು ಆರ್ ಮೇಕಿಂಗ್ ಕ್ಲೋಸ್ ಟು ಪ್ರಾಫಿಟ್ ಆಫ್ 2,000 rupees ಅಂದ್ಕೊಳ್ಳಿ. ದಿಸ್ ಇಸ್ ಕಂಪ್ಲೀಟ್ಲಿ ಫೈನ್. ಬಿಗ್ ಪ್ರಾಫಿಟ್ ಅಂದರೆ ಕ್ಲೋಸ್ ಟು 10,000. ಸೊ ದಿಸ್ ಇಸ್ 10% ಆಫ್ ವಾಟ್ ಯು ಹ್ಯಾವ್ ಮೇಡ್. ಸೊ ದಿಸ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಫೈನ್. ಸೊ ಸ್ಮಾಲ್ ಲಾಸ್, ಎಕ್ಸಾಂಪಲ್ ನೀವು ಟ್ರೇಡಲ್ಲಿ ಲಾಸ್ ಮಾಡ್ಕೊತೀರಾ, 2,000 rupees ಲಾಸ್ ಆಗುತ್ತೆ, ಇಟ್ಸ್ ಕಂಪ್ಲೀಟ್ಲಿ ಫೈನ್. ಬಟ್ ಬಿಗ್ ಲಾಸ್, ವೆನ್ ಎವರ್ ಯು ಮೇಕ್ ಬಿಗ್ ಲಾಸ್, ಈಗ ಎಕ್ಸಾಂಪಲ್ ನೀವು 10,000 ಪ್ರಾಫಿಟ್ ಮಾಡೋ ಕಡೆ 10,000 ಲಾಸ್ ಮಾಡ್ಕೊಂಬಿಟ್ರೆ ಸಿಕ್ಕಾಬಡೆ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ದಟ್ಸ್ ಅ 10% ಲಾಸ್. ಸೊ ಇಲ್ಲಿ ಸ್ಮಾಲ್ ಲಾಸ್ ನೋಡೋಕೆ ಹೋದರೆ ಯು ಜಸ್ಟ್ ಲಾಸ್ 2K, ಬಟ್ ಇಲ್ಲಿ 10K ಕಳ್ಕೊಂಬಿಟ್ಟಿದ್ದೀರ. ಸೊ ನಿಮ್ಮ ಸೈಕಾಲಜಿ ಕಂಪ್ಲೀಟ್ಲಿ ಫ್ಲಿಪ್ ಆಗುತ್ತೆ. ಸೊ ದಟ್ಸ್ ವೈ ಫಾಲೋ ದಿಸ್ 4 quadrants. ಸ್ಮಾಲ್ ಪ್ರಾಫಿಟ್ ಇಸ್ ಕಂಪ್ಲೀಟ್ಲಿ ಫೈನ್, ಬಿಗ್ ಪ್ರಾಫಿಟ್ ಇಸ್ ಕಂಪ್ಲೀಟ್ಲಿ ಫೈನ್, ಸ್ಮಾಲ್ ಲಾಸ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಫೈನ್. ಬಿಕಾಸ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ದ ಗೇಮ್ ಓವರ್ ಹಿಯರ್ ಇಸ್ ಯು ವಿಲ್ ಮೇಕ್ ಲಾಸಸ್. ಬಟ್ ಪ್ರಾಫಿಟ್ ಮಾಡಿದಾಗ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ಸ್ ಬಿಗ್. ಪ್ರಾಫಿಟ್ ಸ್ಮಾಲ್ ಬಂದರೂ ಸಮ್ಟೈಮ್ಸ್ ಇಟ್ಸ್ ಓಕೆ,
because it's part of trading. Every day is not a trending market. Sometimes sideways ಅಲ್ಲಿ small profits is fine, but big losses ಅಂತೂ ಪ್ಲೀಸ್ ಅವಾಯ್ಡ್. ಬಿಕಾಸ್ ನೀವು ಯಾವಾಗ ಬಿಗ್ ಲಾಸಸ್ ಅವಾಯ್ಡ್ ಮಾಡ್ತಿರೋ ಆಟೋಮ್ಯಾಟಿಕ್ಲಿ ನೀವು ಬ್ರೇಕ್ ಈವನ್ಗೆ ಬರ್ತೀರಾ. ಇಲ್ಲ ಅಂದರೆ ಅಟ್ಲೀಸ್ಟ್ ಯು ವಿಲ್ ಟ್ರೈ ಟು ಮೇಕ್ ಲಿಟಲ್ ಬಿಟ್ ಅಮೌಂಟ್ ಆಫ್ ಮನಿ. ದುಡ್ಡಂತೂ ಬಿಗ್ ಅಮೌಂಟ್ಸ್ನ ಕಳ್ಕೊಳ್ಳಲ್ಲ. ಸೊ ದಿಸ್ ಇಸ್ ವೇರ್ ನೀವು ಶುಭಾಶಿಷ್ ನೋಡ್ಬೋದು. ದಿಸ್ ಇಸ್ ವೇರ್ ಐ ಲರ್ನ್ಡ್ ಫ್ರಮ್ ಹಿಮ್ ಪವರ್ ಆಫ್ ಸ್ಟಾಕ್ಸ್. ಸೊ ದಿಸ್ ಲಾಜಿಕ್ ಕಂಪ್ಲೀಟ್ಲಿ ವರ್ಕ್ಸ್. ನೀವು ಯಾವಾಗ ಈ ಲಾಜಿಕ್ನ ಅರ್ಥ ಮಾಡ್ಕೊತಿರೋ, ಐ ಥಿಂಕ್ ದಟ್ ಈಸ್ ದ ಡೇ ಒನ್ ಆಫ್ ಯು ಸ್ಟಾರ್ಟಿಂಗ್ ಟು ಲರ್ನ್ ಟ್ರೇಡಿಂಗ್ ಇನ್ ಅ ಪ್ರಾಪರ್ ವೇ. ಬಿಫೋರ್ ಆಲ್ ದ ಸ್ಟ್ರಾಟರ್ಜೀಸ್, ಅದು ಇದು ಆಲ್ ದ ಲೈಮ್ ಸ್ಟೋನ್ಸ್ ಏನಂತಾರೋ, ಆ ಸ್ಟ್ರಾಟರ್ಜಿ ವರ್ಕ್ ಆಗುತ್ತೆ, ಈ ಸ್ಟ್ರಾಟರ್ಜಿ ವರ್ಕ್ ಆಗುತ್ತೆ. ನಥಿಂಗ್. ಎವ್ರಿ ಸ್ಟ್ರಾಟರ್ಜಿ ವರ್ಕ್ಸ್. ಯು ಜಸ್ಟ್ ಹ್ಯಾವ್ ಟು ಮೇಕ್ ಶ್ಯೂರ್ risk to reward and ರಿಸ್ಕ್ ಮ್ಯಾನೇಜ್ಮೆಂಟ್, ಈ ಎರಡು ನೀವು ಮಾಸ್ಟರ್ ಮಾಡಿಬಿಟ್ರೆ ನೀವು ಯಾವ ಸ್ಟ್ರಾಟರ್ಜಿ ಆದರೂ ಯೂಸ್ ಮಾಡಿ, ಯು ವಿಲ್ ಬಿ ಪ್ರಾಫಿಟಬಲ್. ಮೇ ಬಿ ನಾಟ್ ಲೈಕ್ ಈಗ ನೀವು ಯೂಟ್ಯೂಬರ್ಸ್ ನೋಡ್ದಂಗೆ ವೆರಿ ಪ್ರಾಫಿಟಬಲ್. ಹಾಗೆ ಇವಾಗ ಮೀ ಇನ್ ದ 6 years ಐ ಆಮ್ ಡೂಯಿಂಗ್ ಡೀಸೆಂಟ್ಲಿ. ಐ ಆಮ್ ನಾಟ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಇನ್ ದ ಮಾರ್ಕೆಟ್. People who show big profits, they would have learned things in a better way and maybe in a quick way. So at what stage I am in is I can fund my living now. I can't do anything about that. I can just fund my living. So this is around like 4th stage of trading. 5th stage banbutu, this is where you start risking big and also you have a proper edge and you make big money. ಈ ಬಿಗ್ ಮನಿ ಸ್ಟಾರ್ಟ್ ಆದಾಗ ಈ ಲೆವೆಲ್ ಪಾಸ್ ಆಗ್ತಾರಂಗೆ ಈ ಟ್ರಾನ್ಸಿಷನ್ ಫೇಸಿಗೆ ಹೋಗ್ತೀರಾ. ಸೊ ಈ ಟ್ರಾನ್ಸಿಷನ್ ಫೇಸಿಗೆ ಹೋದಾಗ ಪೀಪಲ್ ವಿಲ್ ಥಿಂಕ್ ಇಟ್ಸ್ ಮ್ಯಾಜಿಕ್. ಇಟ್ಸ್ ಜಸ್ಟ್ ಲೈಕ್ ಈಗ ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇಂಜಿನಿಯರಿಂಗ್ ಹೋದಂಗೆ ಇಟ್ ಟೇಕ್ಸ್ ಟೈಮ್. ಎವ್ರಿ ಸ್ಟೇಜ್ ಹ್ಯಾಸ್ ಇಟ್ಸ್. ಫಸ್ಟು ನೀವು ಮಾರ್ಕೆಟಲ್ಲಿ ದುಡ್ಡು ಕಳೀತೀರಾ, ಸ್ಮಾಲ್ ಲಾಸಸ್ ತೊಗೋಬೇಕು. ಸೊ ಈ ಲಾಸಸ್ಸಿಂದ ನೀವು ಯು ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಅ ಪ್ರಾಪರ್ ಸಿಸ್ಟಮ್. ಸೊ ಈ ಸಿಸ್ಟಮ್ ಬಿಲ್ಡ್ ಮಾಡಿದಾದ್ಮೇಲೆ ಈ ಸಿಸ್ಟಮ್ನ ನೀವು ಅಟ್ಲೀಸ್ಟ್ 2 to 3 years ಕಂಟಿನ್ಯೂಸ್ ಆಗಿ ಆ ಸಿಸ್ಟಮ್ನ ಟ್ರೇಡ್ ಮಾಡ್ತೀರಾ. ಸೊ ಅವಾಗ ನಿಮ್ಗೆ ಒಂದು 4th ಸ್ಟೇಜಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ದುಡ್ಡು ಮಾಡ್ಬೋದು ಅಂತ. ಸೊ ಆ 4th ಸ್ಟೇಜಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಯುವರ್ ಲಿವಿಂಗ್. ಈಗ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು 10 lakhs or 20 lakhs ಇರುತ್ತೆ. ಸೊ ಯು ಹ್ಯಾವ್ ಟು ಟಾರ್ಗೆಟ್ ಸ್ಮಾಲ್, close to 2% a month or something. So ಈಗ 20 lakhs ಅಲ್ಲಿ ನೀವು 2% ತೊಗೊಂಡ್ರೆ that is close to 40K. That's a decent money for living. ಬಟ್ ಇದನ್ನು ನೀವು ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಕು. ಈ ಕ್ಯಾಪಿಟಲ್ನ ಇಫ್ ಯು ಮೇಕ್ ಇಟ್ ಆಫ್ 1 crore, ಲೆಟ್ಸ್ ಸೇ ನೀವು ಎಕ್ಸಾಂಪಲ್ ಯು ಆರ್ ಮೇಕಿಂಗ್ 2% a month itself. So that automatically become 2 lakhs. ಸೊ ಈ ಮನೀಲಿ ಯು ಕ್ಯಾನ್ ಪ್ಲೇ ಅರೌಂಡ್. ಸೊ ಮೇಕ್ ಶ್ಯೂರ್ ಯು ಕ್ಯಾಪಿಟಲ್ನ ದೊಡ್ಡದು ಮಾಡೋಕ್ಕೆ ನೀವು ಯಾವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಈ 3 ಲೆವೆಲ್ಸ್ನ ನೀವು ಪಾಸ್ ಆದಾದಮೇಲೆ. ಫಸ್ಟ್ 1 or 2 years ಲಾಸಸ್ ಕಲಿತೀರಾ, ನೆಕ್ಸ್ಟ್ 1 year ಸಿಸ್ಟಮ್ ಬಿಲ್ಡ್ ಮಾಡ್ತೀರಾ, ಅಗೇನ್ ನೆಕ್ಸ್ಟ್ 2 to 3 years ನೀವು ಯುಲ್ ಜಸ್ಟ್ ಸ್ಪೆಂಡ್ ಯುವರ್ ಟೈಮ್ ವರ್ಕ್ ಆಗ್ತಾ ಇದೆಯಾ ಅಂತ ಸ್ಮಾಲ್ ಮನಿಲಿ ಆಡ್ಕೊಂಡು ಬ್ರೇಕ್ ಈವನ್ ಫೇಸ್. ದ 3rd and 4th phase and 5th phase is a very important phase. ಈ ಫೇಸಲ್ಲಿ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಎವ್ರಿಥಿಂಗ್. ಆಲ್ ಯು ಹ್ಯಾವ್ ಟು ಡೂ ಇಸ್ ಈ ಕ್ಯಾಪಿಟಲ್ನ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ ಬಿಕಮ್ಸ್ ಬಿಗ್. ಈಗ ನಾನೇ ಎಕ್ಸಾಂಪಲ್ 1 crore ಕ್ಯಾಪಿಟಲ್ ಇಟ್ಕೊಂಡ್ರೆ ಐ ಕ್ಯಾನ್ ಮೇಕ್ ಅರೌಂಡ್ 2% a month on an average, not every single month. So close to 24%. So that's around 24 to 25 lakhs. So 2 lakhs anta togondru, yeah, so 24 to 25 lakhs a year. So always make sure capital hinde ಹೋಗ್ತೀರಾ once you start being profitable, not behind big money. ನೀವು ಯಾವಾಗ ಬಿಗ್ ಮನಿ ಮಾಡೋಕ್ಕೆ ಹೋಗ್ತೀರಾ ದಟ್ ಈಸ್ ವೆನ್ ತುಂಬ ಕಮ್ಮಿ ದುಡ್ಡು ಇಟ್ಕೊಂಡು, ಈಗ ಎಕ್ಸಾಂಪಲ್ 10 lakhs ಇಟ್ಕೊಂಡು ನೀವು 1 crore ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ವೆರಿ ಹಾರ್ಡ್. ದಟ್ಸ್ ಕ್ಲೋಸ್ ಟು ನಿಮಗೆ ಹೌ ಮಚ್? ಇಟ್ಸ್ ಮೋರ್ ದೆನ್ 10 ನೀವು 10x ಯೋರ್ ಮನಿ ಮಾಡಬೇಕು. ಸೊ 10x ಯೋರ್ ಮನಿ ಇಸ್ ನಾಟ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಪಾಸಿಬಲ್ ಇನ್ ಟ್ರೇಡಿಂಗ್. ಇಟ್ ಈಸ್ ಪಾಸಿಬಲ್, ಪೀಪಲ್ ಡೂ ಇಟ್, ಬಟ್ ತುಂಬ ಕಮ್ಮಿ. ಮೇ ಬಿ ಲೈಕ್ 0.1% who can do it, and that too maybe by luck sometimes. Why don't you do beginner friendly videos on YouTube? Chinmay, yes,
ಬಿಗಿನರ್ ಫ್ರೆಂಡ್ಲಿ ವಿಡಿಯೋಸ್ ಐ ವಿಲ್ ಸ್ಟಾರ್ಟ್ ಗೈಡಿಂಗ್ ಪೀಪಲ್ ಟ್ರೇಡಿಂಗಲ್ಲಿ ಫಾರ್ ಕಂಪ್ಲೀಟ್ಲಿ ಬಿಗಿನರ್ಸ್. ಸ್ವಲ್ಪ ವ್ಯೂಸ್ ಬರಲಿ, ಲೆಟ್ ಪೀಪಲ್ ಎಂಗೇಜ್ಮೆಂಟ್ ಬರಲಿ. ಎಂಗೇಜ್ಮೆಂಟ್ ಬಂದಾಗ ಐ ಕ್ಯಾನ್ ಸ್ಟಾರ್ಟ್. ಸೊ ಈಗ ನೋಡ್ತಾ ಇರ್ಬೋದು, ಬಿಟ್ಕಾಯಿನ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಐ ಥಿಂಕ್ ಟುಡೇ ಇವತ್ತಿಲ್ಲಿ ಕ್ಲೋಸ್ ಆಗ್ಬೋದು ಸ್ಟ್ರಾಂಗ್ ಬುಲ್ಲಿಶ್ ಆಗಿ. ಸೊ ಸ್ಟ್ರಾಂಗಾಗಿ ಬುಲ್ಲಿಶ್ ಆಗಿ ಕ್ಲೋಸ್ ಆದರೆ ವಿ ಹ್ಯಾವ್ ಅ ಹೈ ಚಾನ್ಸ್ ದಟ್ ವಿತಿನ್ ದಿಸ್ ವೀಕ್ ಈ ಝೋನ್ ಟಚ್ ಆಗುತ್ತೆ ಅಂತ. ಸೊ ಆ ಝೋನ್ ಟಚ್ ಆದರೆ ಈಗ ನಂದು $156 ಪ್ರಾಫಿಟಲ್ಲಿರೋದು, ವಿ ವಿಲ್ ವಾಕ್ ಅವೇ ವಿತ್ ಕ್ಲೋಸ್ ಟು $200 ಆರ್ ಮೇ ಬಿ $200+. ಬಟ್ ಚಿನ್ಮಯ್, ಎಸ್, ನಾನು ಕಂಪ್ಲೀಟ್ಲಿ ಬಿಗಿನರ್ ಫ್ರೆಂಡ್ಲಿನೂ ಮಾಡೋಣ ಅಂತ. ಐಲ್ ಸೂನ್ ಡೂ ಇಟ್. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಟ್ರೇಡಿಂಗ್ ಹೇಳ್ಕೊಡೋಣ ಅಂತ ನನ್ನ ಪ್ಲ್ಯಾನು, ಇನ್ ದ ರೈಟ್ ವೇ. ಬಟ್ ಇನ್ನೂ ಒಂದು ಏನಂದರೆ, ಹಿಂದಿ ಆಡಿಯನ್ಸು ಇಂಗ್ಲೀಷ್ ಆಡಿಯನ್ಸ್ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ದೆರ್ ಇಸ್ ವೆರಿ ಲೆಸ್ ಆಡಿಯನ್ಸ್. ನಂಗೆ ನಿಮಗೆಲ್ಲರ ಸಪೋರ್ಟು ಬೇಕು, ಸೊ ದ್ಯಾಟ್ ಐ ಕ್ಯಾನ್ ಸ್ಟಾರ್ಟ್ ಟೀಚಿಂಗ್ ಪೀಪಲ್ ಆ್ಯಂಡ್ ಆಲ್ಸೋ ಐ ಗೆಟ್ ಮೋಟಿವೇಟೆಡ್ ಟು ಟೀಚ್ ಪೀಪಲ್. ಈಗ ಎಕ್ಸಾಂಪಲ್, ಒಬ್ಬನೇ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಮಾತಾಡ್ಕೊಂಡು ಇರೋ ಬದಲು ಒಂದು 10 ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಥವಾ ಒಂದು 50 ಪೀಪಲ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ 50 ಪೀಪಲಲ್ಲಿ ಅಟ್ಲೀಸ್ಟ್ 2 to 3 ಪೀಪಲ್ ವಿಲ್ ಬಿಕಮ್ ಪ್ರಾಫಿಟಬಲ್ ಅಂತ. ಎಸ್, ದಟ್ಸ್ ದ ರೇಷಿಯೋ ಟು ಬಿ ಹಾನೆಸ್ಟ್. ಬಿಕಾಸ್ 50 ಪೀಪಲ್ ನನಗೆ ಹೇಳ್ಕೊಡ್ತಾ ಇದ್ದಾರೆ, ಅಟ್ ದ ಎಂಡ್ ಆಫ್ ದ ಡೇ ಫುಲ್ಲಾಗಿ ಟ್ರೇಡ್ ಮಾಡೋದು ಬರೀ 10 ಜನ ವಿತ್ ಡಿಸಿಪ್ಲಿನ್. 10 ಜನ ಡಿಸಿಪ್ಲಿನ್ನಾಗಿ ಟ್ರೇಡ್ ಮಾಡಿದ್ರು ದೆರ್ ಇಸ್ ಓನ್ಲಿ ಲೈಕ್ 2 to 3 ಪೀಪಲ್ ಹೂ ವಿಲ್ ಬಿ ಪ್ರಾಫಿಟಬಲ್. ಐ ಆಮ್ ಪ್ರಿಟಿ ಶ್ಯೂರ್, ಬಿಕಾಸ್ ಇಟ್ಸ್ ನಾಟ್ ಅ ಈಸಿ ಗೇಮ್. ಸೊ ಲಾರ್ಜ್ ಆಡಿಯನ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ರಾಫಿಟಬಿಲಿಟಿ ಅಟ್ಲೀಸ್ಟ್ ಈಗ ಒಂದು 1000 ಪೀಪಲ್ಗೆ ಹೇಳ್ಕೊಟ್ರೆ ಅಟ್ಲೀಸ್ಟ್ ಮೇ ಬಿ 20 to 30 ಪೀಪಲ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಪ್ರಾಫಿಟಬಲ್. ಐ ಆಮ್ ಪ್ರಿಟಿ ಶ್ಯೂರ್ ಇಫ್ ದೇ ಫಾಲೋ ವಾಟ್ ಐ ಟೆಲ್. ಬಿಕಾಸ್ ಈಗ ನನ್ನ ಸೈಕಾಲಜಿ ಎಲ್ಲರಿಗೂ ಬರಬೇಕಂದ್ರೆ ದಟ್ ಡಸಂಟ್ ವರ್ಕ್. ಈಗ ಎಕ್ಸಾಂಪಲ್, ನೀನು ಹೆಂಗೆ ಕಾರ್ ಓಡಿಸ್ತೀಯೋ ನಾನು ಹಾಗೆ ಓಡಿಸ್ಬೇಕಂದ್ರೆ ಸಾಧ್ಯ ಇಲ್ಲ. ಯು ಡ್ರೈವ್ ಇಟ್ ಇನ್ ಯುವರ್ ಓನ್ ವೇ. ಈಗ ಎಕ್ಸಾಂಪಲ್, ಕಾರು ಒಂದು 5 meters ಇರುವಾಗ ನೀನು ಬ್ರೇಕ್ ಹಾಕ್ಬೋದು, ನಾನು 2 meters ಇರುವಾಗ ಬ್ರೇಕ್ ಹಾಕ್ಬೋದು. ಸೊ ಇಟ್ ಹ್ಯಾಸ್ ಕಂಪ್ಲೀಟ್ಲಿ 2 different ಪರ್ಸ್ಪೆಕ್ಟಿವ್ಸ್. ಟ್ರೇಡಿಂಗ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದೇ ಥರ ನಾನು ನೋಡ್ತಾ ಇರೋ ಕ್ಯಾಂಡಲ್ ಸ್ಟಿಕ್ಸ್ ನಿಮಗೆ ಕಾಣಲ್ಲ, ಆ್ಯಂಡ್ ನೀವು ನೋಡೋ ಕ್ಯಾಂಡಲ್ ಸ್ಟಿಕ್ಸ್ ನನಗೆ ಕಾಣಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಅ ಪರ್ಸ್ಪೆಕ್ಟಿವ್ ವರ್ಲ್ಡ್. ಸೊ ದಟ್ಸ್ ವೈ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಇಫ್ ಯು ಪ್ರಾಪರ್ಲಿ ಪ್ಲ್ಯಾನ್ ಫಾರ್ ಯುವರ್ ಟ್ರೇಡ್ಸ್, no matter what, sometimes I will be wrong, sometimes you will be right, try to make big money in the market aste. Thank you so much, Ellie. ಎಲಿಗೆ ಕನ್ನಡ ಬರುತ್ತಾ ಅಂತ ನಾನು ನಗ್ತಾ ಇದ್ದೀನಿ. ಎಲಿ ಈಸ್ ಆ್ಯಕ್ಚುಲಿ ಚಿನ್ಮಯ್ಸ್ ಫ್ರೆಂಡ್. ಸೊ ಕನ್ನಡ ಬರುತ್ತಾ ಅಂತ ನಾನು ಐ ಥಿಂಕ್ ಚಿನ್ಮಯ್ ಇಸ್ ಟೀಚಿಂಗ್ ಯು ಕನ್ನಡ. ಗುಡ್ ಶಿವ, ವಿಡಿಯೋಸ್ ಮಾಡು ಬ್ರೋ, ಜನ ಬಂದೇ ಬರ್ತಾರೆ, ಕಂಟೆಂಟ್ ಸೂಪರಾಗಿದೆ. ಎಸ್ ಶಿವು, ಮಾಡೋಣ ಕಂಟೆಂಟು. ಆಲ್ಸೋ ಶಿವನು ಟ್ರೇಡಿಂಗ್ ಕಲಿಯೋಣ ಅಂತ ಇದ್ದ. ದಿನ ಲೈವ್ ವಿಡಿಯೋ ದಿನ ಇಲ್ಲ ಅಂದರೂ ಅಟ್ಲೀಸ್ಟ್ ವೀಕ್ಲಿ 2 to 3 times ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಲೈವ್ ಟ್ರೇಡ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಲೈವ್ ಟ್ರೇಡಿಂಗ್ ಹೇಗೆ, ಒಂದು ಟ್ರೇಡ್ನ ಹೆಂಗೆ ಹೋಲ್ಡ್ ಮಾಡೋದು, ಟ್ರೇಡ್ನ ಎಲ್ಲಿ ಎಕ್ಸಿಟ್ ಆಗೋದು, ಹೇಗೆ ಪ್ಲ್ಯಾನ್ ಮಾಡೋದು, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಗಿವ್ ಮೈ ಎಫರ್ಟ್ಸ್, ಬಟ್ ನಿಮ್ಮ ಎಫರ್ಟ್ಸ್ ನೀವು ಹಾಕಬೇಕು ಫಾರ್ ಲರ್ನಿಂಗ್. ಸೊ ಇಲ್ಲಿ ನಮ್ಮ ಬಾಸ್ ನೋಡ್ತಾ ಇರ್ಬೋದು, ನಮ್ಮ ಬಾಸ್ ಮಲಗಿದ್ದಾನೆ. ಐ ಥಿಂಕ್ ಯು ಕ್ಯಾನ್ ಸಿ.
ಲಡ್ಡು. ಹಾಯ್ ಲಡ್ಡು. ಮಲ್ಕೊಂಬಿಟ್ಟಿದ್ದಾನೆ ಹುಡುಗ. ಈಸ್ ನಾಟ್ ವೇಕಿಂಗ್ ಅಪ್. ಚೆನ್ನಾಗಿ ಊಟ ತಿಂದು ರಾತ್ರಿ ಮಲ್ಕೊಂಡ್ರೆ ಅವನು ಒಳ್ಳೆ ನಿದ್ದೆ ಬಾಸ್ಗೆ. ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು. ಫುಲ್ ರೆಸ್ಪೆಕ್ಟ್. ಶಿವು, ಆ್ಯಕ್ಚುಲಿ ನೀನು ಯು ಕ್ಯಾನ್ ಸ್ಟಾರ್ಟ್. ಮೊನ್ನೆ ಕೇಳ್ತಾ ಇದ್ದಲ್ಲ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟು ಅಂತ, ನನಗೆ ಕಾಲ್ ಮಾಡು ಮುಗ್ದಾದ್ಮೇಲೆ. ಒಂದು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗ್. ಪೇಪರ್ ಟ್ರೇಡ್ ಮಾಡು ಫಸ್ಟು, ಆರ್ ಮೇ ಬಿ ರಿಸ್ಕ್ ವೆರಿ ಲೆಸ್. ಒನ್ ಟ್ರೇಡಿಗೆ ಮೇ ಬಿ 500 rupees ಆರ್ 1000 rupees ಕಲ್ತ್ಕೊಂಡು ದಿನ ಟ್ರೇಡ್ ಮಾಡು. 1 or 2 months ಜಸ್ಟ್ ಟ್ರೈ ಟು ಮೇಕ್ ಶ್ಯೂರ್ ಐಡಿಯಾಲಜಿ ಹೇಗೆ ಟ್ರೇಡಿಂಗ್ ವರ್ಕ್ ಆಗುತ್ತೆ ಅರ್ಥ ಮಾಡಿಕೊಂಡು, ದೆನ್ ಡಿಪ್ಲಾಯ್ ಸ್ವಲ್ಪ ಒಂದು ಡೀಸೆಂಟ್ ಅಮೌಂಟ್ ಆ್ಯಂಡ್ ದೆನ್ ಟ್ರೈ ಟು ಟ್ರೇಡ್. ಸೊ ಅಷ್ಟೇ ಗೈಸ್. ಮಾರ್ಕೆಟಲ್ಲೂ ಇನ್ನೇನು ಮೊಮೆಂಟಮ್ ಇಲ್ಲ ಆಲ್ಮೋಸ್ಟ್. ನಿಮಗೆ ಬಿಟ್ಕಾಯ್ನು ಈಗ ಏನಾಗ್ಬೋದು ಅಂದರೆ ಇಟ್ ಮೈಟ್ ಜಸ್ಟ್ ಸ್ಟೇ ಇನ್ ದಿಸ್ ಝೋನ್. ಈ ಝೋನಲ್ಲಿ ಕ್ಲೋಸ್ ಆಗ್ಬೋದು ಮಾರ್ಕೆಟು. ವಿ ವಿಲ್ ಕ್ಯಾಚ್ ಅಪ್ ಟುಮಾರೋ. ನಾಳೆನೂ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇಫ್ ದೆರ್ ಇಸ್ ಎನಿ ಗುಡ್ ಟ್ರೇಡ್ಸ್ ಲೈವ್ ಬರ್ತೀನಿ. ಐ ಎಕ್ಸ್ಪ್ಲೇನ್ ದ ಟ್ರೇಡ್ ಲಾಜಿಕ್. ನೀವು ನನ್ನ ಜೊತೆ ಬಂದು ಟ್ರೇಡ್ ಮಾಡ್ಬೋದು. ಫಸ್ಟು ಗಿವ್ ಯುವರ್ ಪ್ರಿಫರೆನ್ಸ್ ಟು ಲರ್ನಿಂಗ್. ಪೇಪರ್ ಟ್ರೇಡ್ ಮಾಡಿ ನನ್ನ ಜೊತೆ, ಹೇಗೆ ಟ್ರೇಡ್ ಮಾಡ್ತೀನಿ ಅಂತ ಕಲೀರಿ. ಅದಾದಮೇಲೆ ನೀವು ಟ್ರೇಡ್ ಮಾಡ್ಬೋದು. ಯುವರ್ ಪ್ರಾಫಿಟಬಲ್ ಜರ್ನಿ ವಿಲ್ ಸ್ಟಾರ್ಟ್ ಒನ್ಸ್ ವೆನ್ ಯು ಸ್ಟಾರ್ಟ್ ಎಜುಕೇಟಿಂಗ್ ಪ್ರಾಪರ್ಲಿ. ಪ್ರಾಪರ್ಲಿ ಅನ್ನೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಜನ ಸಿಕ್ಕಾಪಟ್ಟೆ ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನೋ ಅದೇ ನಾನು ಪೇಯ್ಡ್ ಕೋರ್ಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು. ಬಟ್ ವೈ? ಐ ಡೂ ಹ್ಯಾವ್ ಪ್ಲ್ಯಾನ್ಸ್, ಬಟ್ ಲೆಟ್ ಮೀ ಟೀಚ್ ಪೀಪಲ್. ಲೆಟ್ ಮೀ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಾನು ಹೇಳ್ಕೊಡ್ತಾ ಇರೋದು ಜನಕ್ಕೆ ಅರ್ಥ ಆಗ್ತಾ ಇದೆಯಾ ಅಂತ. ಇದನ್ನೇ ಸೇಮ್ ನಾನು ಆ್ಯಕ್ಚುಲಿ ಇವಾಗ 1 year ಬಿಟ್ಬಿಟ್ಟು ನಾನು ಕೋರ್ಸ್ ಮಾಡಿದ್ರು, ಒಳ್ಳೆ ಫಾಲೋವರ್ಸ್ ಇಟ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು. ಬಟ್ ಇಫ್ ಯು ಆರ್ ಗೆಟಿಂಗ್ ಟು ಸಮಥಿಂಗ್ ಟು ಲರ್ನ್ ಫಾರ್ ಫ್ರೀ, ಟ್ರೈ ಟು ಮೇಕ್ ಯೂಸ್ ಆಫ್ ಇಟ್. ದಟ್ ಈಸ್ ಆಲ್ ಗೈಸ್. ಎವ್ರಿ ಒನ್, ಹೋಪ್ ಯು ಏನೋ ಒಂದು ಅಟ್ಲೀಸ್ಟ್ 1% ಏನೋ ಕಲ್ತಿದ್ದೀರಾ ಅಂದ್ಕೊಳ್ತೀನಿ ಇವತ್ತು. ಹ್ಯಾವ್ ಅ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ನಾಳೆ ಸಿಗೋಣ. ಮೇ ಬಿ ಅಟ್ ಅರೌಂಡ್ 10:30 or 11 ಸೇಮ್ ಇದೇ ಟೈಮಿಂಗಲ್ಲಿ ಬರ್ತೀನಿ. ಬಿಕಾಸ್ ದ ರೆಸ್ಟ್ ಆಫ್ ದ ಡೇ ಐ ವಿಲ್ ಹ್ಯಾವ್ ಮೈ ಓನ್ ಪರ್ಸ್ನಲ್ ವರ್ಕ್ಸ್ ಆಗಿರಲಿ, ಅದು ಇದರಲ್ಲಿ ಬ್ಯುಸಿಯಾಗಿರ್ತೀನಿ. ಸೊ ವಿಲ್ ಕಮ್ ಅಗೇನ್ ಟುಮಾರೋ ಎಟ್ ದಿಸ್ ಟೈಮ್. ಟುಮಾರೋ ಯಾರ್ಯಾರು ಟ್ರೇಡ್ ಮಾಡ್ತಾಯಿದ್ದೀರೋ, ಐ ಆಮ್ ವಿಶಿಂಗ್ ಯು ಅ ವೆರಿ ಪ್ರಾಫಿಟಬಲ್ ಡೇ ಟುಮಾರೋ ಆ್ಯಸ್ ವೆಲ್. ಸಿ ಯು ಗೈಸ್, ಬಾಯ್.